ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಜಿಬಿಎ ಮತ್ತೊಂದು ಶಾಕ್ ಕೊಡ್ತಿದೆ. ಅಂದರೆ ಟ್ಯಾಕ್ಸ್ ಕಟ್ಟುವಂಥ ಸಂದರ್ಭದಲ್ಲಿ ಇನ್ಮೇಲೆ ಕಸದ ಲೆಕ್ಕವನ್ನು ಕೊಡಬೇಕು ಅನ್ನುವಂಥ ವಿಚಾರ. ಈಗ ನಿವಾಸಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಯಾದ ರೀತಿಯಲ್ಲಿ ಪ್ಲಾನ್ ಇಲ್ಲದೆ ಇದ್ದಕ್ಕಿದ್ದಾಗೆ ಈ ಕಾಲಮನ್ನು ಕೊಟ್ಟಿದ್ದು ಯಾಕೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಇಲ್ಲಿ ಪ್ರಮುಖವಾಗಿ ಎರಡು ರೀತಿಯಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಒಂದು ಸ್ವಚ್ಛತೆಯ ಉದ್ದೇಶನ ಅಥವಾ ನಾಗರಿಕರ ಮೇಲೆ ಹೊರೆನ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇರುವಂಥದ್ದು. ಗಾರ್ಬೇಜ್ ಸಿಟಿ ಅಂತ ಕರಿತಾ ಇರುವಂಥ ಬೆಂಗಳೂರನ್ನು ಗಾರ್ಬೇಜ್ ಸಿಟಿ ಮುಕ್ತ ಮಾಡುವಂಥ ಒಂದು ಏನಾದರೂ ಉದ್ದೇಶ ಇದೆಯಾ, ಅದರ ಹೊರತಾಗಿ ಬೇರೆ ಏನಾದರೂ ಉದ್ದೇಶ ಇದೆಯಾ ಅಂತೇಳಿ. ಇನ್ನು ಮೇಲೆ ನೀವು ಟ್ಯಾಕ್ಸ್ ಕಟ್ಟುವಂಥ ಸಂದರ್ಭದಲ್ಲಿ ಲೆಕ್ಕ ಕೊಡಬೇಕು. ಅದು 100 kg ಮೇಲಿದ್ರೆ ಮಾತ್ರ ತೆಗೆದುಕೊಳ್ತಿದೆ ಅಂತೆ. 100 kg ಒಳಗಡೆ ಇತ್ತು ಅಂದರೆ ನಿಮಗೆ ಯಾವುದೇ ರೀತಿಯ ಟ್ಯಾಕ್ಸ್ ಕೂಡ ತೆಗೆದುಕೊಳ್ತಾ ಇಲ್ಲ. ಇದೆಲ್ಲವೂ ಕೂಡ ಗೊಂದಲ ಇದೆ. ಹಾಗಾದರೆ ಇದರ ಉದ್ದೇಶ ಏನು, ನಿವಾಸಿಗಳು ಹೇಳೋದೇನು, ಯಾಕೆ ಈ ರೀತಿಯ ನಿರ್ಧಾರಕ್ಕೆ ಬರಲಾಗಿದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದು ಇವತ್ತಿನ ವಿಶೇಷ. ಕೇಳಿಸುತ್ತಾ ಗೋಳು ಜಿಬಿಎ ಕಸದ ಗಲಾಟೆ. ಜಿಬಿಎ ತೆಗೆದುಕೊಂಡಿರುವಂಥ ನಿರ್ಧಾರ ಇದು ಸ್ವಚ್ಛತೆ ಬಗ್ಗೆನಾ ಅಥವಾ ನಾಗರಿಕರ ಮೇಲೆ ಹೊರೆ ಹಾಕೋದಕ್ಕ ಅನ್ನುವಂಥ ಪ್ರಶ್ನೆ. ಮತ್ತೊಂದು ರೀತಿಯಲ್ಲಿ ಆದಾಯದ ಮೂಲ ಅಂತಲೂ ಕೂಡ ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಬೆಂಗಳೂರು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಸಹಜವಾಗಿ ಇದು ಟೆನ್ಷನ್. ಈ ಒಂದು ನಿರ್ಧಾರ ಮತ್ತು ನಿಯಮದ ಬಗ್ಗೆ ಜಿಬಿಎ ಎಡವಟ್ಟಿನ ನಿರ್ಧಾರಕ್ಕೆ ನಿವಾಸಿಗಳು ಕಂಗಾಲಾಗಿದ್ದಾರೆ. ಆನ್ಲೈನ್ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ಕಟ್ಟಲಾಗದೆ ಪರದಾಡುವಂಥ ಪರಿಸ್ಥಿತಿ ಇದು. ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಕಸದ ಲೆಕ್ಕವನ್ನು ಕೊಡಬೇಕು ಅನ್ನೋದು. ಮನೆಯಲ್ಲಿ ಸಂಗ್ರಹವಾಗುವಂಥ ಕಸದ ಲೆಕ್ಕವನ್ನು ಇನ್ಮೇಲೆ ನಮೂದಿಸಬೇಕಾಗತ್ತೆ. ಒಣ ಕಸ ಮತ್ತು ಹಸಿ ಕಸ ಎಷ್ಟು ಇದೆ ಅನ್ನೋದ್ರ ಬಗ್ಗೆ ಲೆಕ್ಕ ಕೊಡಬೇಕು ಮಾಲೀಕ, ಅಂದರೆ ಅಪಾರ್ಟ್ಮೆಂಟ್ ಮಾಲೀಕ. ಈಗ ಅಪಾರ್ಟ್ಮೆಂಟ್ಗಳಲ್ಲಿ 100 kg ಮೇಲೆ ಕಸ ಸಂಗ್ರಹ ಆದರೆ ಮಾತ್ರ ತೆಗೆದುಕೊಳ್ತಾ ಇದೆ. 100 kg ಒಳಗಡೆ ಇತ್ತು ಅಂದರೆ ಯಾವುದೇ ರೀತಿಯ ಲೆಕ್ಕಕ್ಕೆ ಬರ್ತಿಲ್ಲ ಅನ್ನೋದು, ಈ ರೀತಿಯ ಗೊಂದಲ ಕೂಡ ಇದೆ. ಸೊ ಹಂಗಾಗಿ ಪ್ರತಿ ಫ್ಲಾಟ್ ನಿವಾಸಿಯೂ ಕೂಡ ಇನ್ಮೇಲೆ ಕಸದ ಲೆಕ್ಕವನ್ನು ಕೊಡಬೇಕು ಅನ್ನೋದು. 2026-27ನೇ ಸಾಲಿನ ಟ್ಯಾಕ್ಸ್ ಏನು ಕಟ್ತಿರಲ್ಲ ಅದರಲ್ಲಿ ಈ ಕಾಲಮ್ ಇದೆ. ಸೊ ಎಷ್ಟು ಕಸ ವಿಲೇವಾರಿ ಇದೆ ಅನ್ನೋದ್ರ ಬಗ್ಗೆ ಆನ್ಲೈನಲ್ಲಿ ನಮೂದು ಮಾಡಬೇಕಾಗಿರುವಂಥದ್ದು. ಇದು ನಿವಾಸಿಗಳಿಗೆ ಸರಿಯಾದ ರೀತಿಯ ಕ್ಲಾರಿಟಿ ಇಲ್ಲ. ಇದನ್ನು ಯಾರು ಮಾಡಬೇಕು? ಅಪಾರ್ಟ್ಮೆಂಟ್ನ ಮಾಲೀಕರು ಮಾಡಬೇಕಾ ಅಥವಾ ಅಸೋಸಿಯೇಷನ್ ಏನಾದರೂ ಮಾಡಬೇಕಾ? ಹೇಗೆ ಹಸಿ ಕಸ ಹೊಸ ಈ ಇನ್ನೊಂದು ಬರುತ್ತಲ್ಲ ಒಣ ಕಸ ಮತ್ತು ಹಸಿ ಕಸ ಅನ್ನೋದು, ಅದನ್ನು ಹೇಗೆ ಡಿವೈಡ್ ಮಾಡೋದು, ಅದರ ಕೆಲಸ ಯಾರ್ದು, ಇದೆಲ್ಲವೂ ಕೂಡ ಗೊಂದಲ ಇದೆ. ಒಟ್ಟಿನಲ್ಲಿ ನೀವು ಟ್ಯಾಕ್ಸನ್ನು ಕಟ್ಟಬೇಕು ಅನ್ನುವಂಥ ಸಂದರ್ಭದಲ್ಲಿ ಆ ಕಸದ ಸೆಸ್ಸನ್ನು ಕೂಡ ನೀವು ಕಟ್ಟಬೇಕಾಗಿರುವಂಥ ಪರಿಸ್ಥಿತಿ ಅಂತೂ ಈಗ ಎದುರಾಗಿದೆ. ಸೊ ಹಂಗಾಗಿ ಇನ್ನು ಮೇಲೆ ಅಪಾರ್ಟ್ಮೆಂಟ್ ನಿವಾಸಿಗಳು ಏನು ಮಾಡಬೇಕು, ಮಾಲೀಕರು ಏನು ಮಾಡಬೇಕು, ಇದಕ್ಕೆ ಪರಿಹಾರ ಏನು ಅನ್ನೋದು ಪ್ರಮುಖವಾಗಿ ಜಿಬಿಎ ಮತ್ತು ಸರ್ಕಾರದ ಉದ್ದೇಶ ಏನು. ರಸ್ತೆಯ ಪಕ್ಕದಲ್ಲಿರುವಂಥ ಕಸಗಳನ್ನು ಕ್ಲೀನಾಗಿ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆಮೇಲೆ ನೇರವಾಗಿ ಅಪಾರ್ಟ್ಮೆಂಟ್ಗಳಿಗೆ ಕಾಲಿಟ್ಟಿದ್ದು ಯಾಕೆ ಅನ್ನೋದು ಉದ್ದೇಶ ಇರಬಹುದು. ಕಸ ಮುಕ್ತ ಬೆಂಗಳೂರನ್ನು ಮಾಡಬೇಕು ಅನ್ನುವಂಥದ್ದು. ಬಟ್ ಅದೇನಾ, ಅದರ ಹೊರತಾಗಿ ಬೇರೆ ಏನಾದರೂ ಉದ್ದೇಶ ಇದೆಯಾ? ಸಹಜವಾಗಿರುವಂಥ ಪ್ರಶ್ನೆಗಳು. ಒಂದು ಸ್ವಚ್ಛತೆನಾ ಅಥವಾ ನಾಗರಿಕರ ಮೇಲಿನ ಹೊರೆನಾ ಅಥವಾ ಆದಾಯದ ಮೂಲ, ಈ 3 ಅಂಶಗಳು ತಲೆಗೆ ಬರುತ್ತೆ. ಏನಿರಬಹುದು ಪ್ಲಾನು ಜಿಬಿಎದು ಮತ್ತು ಸರ್ಕಾರದ್ದು ಅನ್ನೋದು. ಸಾವಿರಾರು ಅಪಾರ್ಟ್ಮೆಂಟ್ಗಳು ಕಳೆದ 12 ದಿವಸದಿಂದ ಟ್ಯಾಕ್ಸ್ ಪೇ ಮಾಡೋಕ್ಕಾಗಿಲ್ಲ. ಬೆಂಗಳೂರಿನ ತ್ಯಾಜ್ಯ ವಿಲೇವಾರಿ ಮಾಡುವಂಥ ಸಂಸ್ಥೆ ಏನಿದೆ BSWML ಅನಗತ್ಯವಾಗಿ ನಮ್ಮ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಕಸ ಸಂಬಂಧ ವಿಚಾರಗಳನ್ನೆಲ್ಲ ತುಂಬಬೇಕು ಅಂತ ಮಾಡಿ ತುಂಬ ಗೋಜಲಾಗಿ ಪ್ರಾಪರ್ಟಿ ಟ್ಯಾಕ್ಸ್ ವೆಬ್ಸೈಟ್ನ ಮಾಡಿದೆ. ಸಾಧಾರಣ ಹೇಳಬೇಕು ಅಂತಂತಂದರೆ BBMP ಆಗಿದ್ದಾದ್ರೂ ಆಗಲಿ ಇವಾಗಾದರೂ ಆಗಲಿ ಕಸನ ತೂಕದ ಹಂತದಲ್ಲಿ ಆಗಲಿ ತೂಕ ಮಾಡಿ ಆಗಲಿ ವಿಲೇವಾರಿ ಮಾಡುವಂಥ ವ್ಯವಸ್ಥೆ ಇರಲಿಲ್ಲ. ಆದರೆ ಇವತ್ತು ಆ ವ್ಯವಸ್ಥೆನ ಇನ್ಕ್ಲೂಡ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಉದಾಹರಣೆ ಏನು ಅಂತಂತಂದ್ರೆ, ನಾನು ನನ್ನ ವೈಯಕ್ತಿಕ ಮನೆಯ ಪ್ರಾಪರ್ಟಿ ಟ್ಯಾಕ್ಸ್ ಫಿಲ್ ಮಾಡಬೇಕಂತಂದ್ರೆ ನನ್ನ ಮನೆ ಪ್ರತಿದಿನ ಎಷ್ಟು ಕಸ ಉತ್ಪಾದನೆ ಮಾಡುತ್ತೆ ಅಂತ ತುಂಬಬೇಕು. ಆದರೆ ಈ ವೆಬ್ಸೈಟ್ ಏನಿದೆ ಕನಿಷ್ಠ 100 kg ಕಸ ತುಂಬಿದ್ರೆ ಮಾತ್ರ ಮುಂದುವರಿಲಿಕ್ಕೆ ಬಿಡುತ್ತೆ. ಮುಂದೆ ಬರೆದು ಆಮೇಲೆ ನಾನು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡುವಂಥದ್ದಾಗುತ್ತೆ. ಸಾಧಾರಣ ಒಂದು ಮನೆ ಒಂದು ದಿನಕ್ಕೆ 1 ರಿಂದ 2 kg ಕಸ ಉತ್ಪಾದನೆ ಮಾಡಬಹುದು. ಯಾವ ಮನೆ 100 kg ಕಸ ಉತ್ಪಾದನೆ ಮಾಡುತ್ತೆ ಅಂತ ಹೇಳಿ ಈ ಸಮಸ್ಯೆ ಏನಿದೆ, ದಯವಿಟ್ಟು ಜಿಬಿಎ ಕಮಿಷನರ್ ಸಾಹೇಬರು ನಮಗೆ ಸಮಸ್ಯೆನ ಪರಿಹರಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಂತೆ. ಬೆಂಗಳೂರು
ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಅಪಾರ್ಟ್ಮೆಂಟ್ ನಿವಾಸಿ ಆಗಿರುವಂಥ ರಮೇಶ್ ಹಾಸ್ಯಗಾರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಸಮಾಜ ಸೇವಕರಾಗಿರುವಂಥ ಡಾಕ್ಟರ್ ನವಿಲೆ ರವೀಂದ್ರ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ರವೀಂದ್ರ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. GBA ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಈ ನಿರ್ಧಾರ ನಾಗರಿಕರಿಗೆ ತೊಂದರೆ ಕೊಡಲಿಕ್ಕೆ ಏನು ಮಾಡಬೇಕೋ ಆ ರೀತಿ ಇದೆ ಆ್ಯಕ್ಚುಲಿ. ಸೊ ಯಾರು ಕಸನ ಎಷ್ಟು KG ಲೆಕ್ಕದಲ್ಲಿ, ಗ್ರಾಮ್ ಲೆಕ್ಕದಲ್ಲಿ ತೂಕ ಮಾಡಿ ಹೇಳಲಿಕ್ಕೆ ಸಾಧ್ಯನ ಅದು ತಿಳ್ಕೋಬೇಕು ಅವರು. ಅದೆಲ್ಲ ಅದ್ರ ಬಗ್ಗೆ ವಿಚಾರ ಮಾಡಿ ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕು. ಸಡನ್ನಾಗಿ ಈ ಥರ ನೀವು ಮಾಡದೇ ಹೊತ್ತು ನಾವು ಟ್ಯಾಕ್ಸ್ ಕಟ್ಟಿದ್ದಿಲ್ಲ ಅಂತ ಹೇಳಿದ್ರೆ ಅದು ಮೂರ್ಖತನ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ, ನನ್ನ ಇಂಡಿವಿಜುವಲ್ ಅಭಿಪ್ರಾಯ. ಯಾಕಂದ್ರೆ ಇದರಿಂದ ಏನಾಗುತ್ತೆ, ಇದೇ ರೀತಿ ಮಾಡಬೇಕಂದ್ರೆ ಎಲ್ಲ ಮನೆಯಲ್ಲಿ ತೂಕದ ತಕ್ಕಡಿ ಅವೆಲ್ಲ ಇಟ್ಕೋಬೇಕು. 10 ಗ್ರಾಮ್ದು ಎಲ್ಲ ಕಲ್ಗಳು ಇಟ್ಕೊಂಡು ಅವೆಲ್ಲ ಲೆಕ್ಕ ಮಾಡಿಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ನಾಗರಿಕರಿಗೆ ತೊಂದರೆ ಆಗುತ್ತೆ, ಅಷ್ಟು ಮಾತ್ರ ನಿಜ. ಆಮೇಲೆ ಮಿನಿಮಮ್ 100 kgs ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕಿಂತ ಕಡಿಮೆ ಇದ್ನಪ್ಪ ಅಂದರೆ ಏನು ಅಲ್ಲೇ ಇಟ್ಕೋಬೇಕಾ? ಅದರಿಂದ ಕ್ರಿಮಿಕೀಟಗಳು ಉತ್ಪತ್ತಿನೇ ಆಗುತ್ತೆ, ಜನರ ಜೀವನ ಹಾಳಾಗತ್ತೆ, 108 ರೋಗಗಳು ಬರಲಿಕ್ಕೆ ಕಾರಣ. ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಸೊ ಇದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಉದ್ದೇಶ ಏನಿರ್ಬೋದು GBAದು ಮತ್ತು ಸರ್ಕಾರದ ಉದ್ದೇಶ? ಮೇನ್ ಇರೋದೇ ಇನ್ಕಮ್ ಮಾಡೋದ್ರ ಬಗ್ಗೆನೇ. ಸೊ ಇದರಲ್ಲಿ ಏನಿದೆ, ಟ್ಯಾಕ್ಸ್ ಕಟ್ಟಬೇಕಾದ್ರೆ ಎಷ್ಟು ಗ್ರಾಮ್ ಬರುತ್ತೆ, ಅವಾಗ ಮತ್ತೆ ತಿರ್ಗಾ ಅದಕ್ಕೆ ಪೆನಲ್ಟಿ ಹಾಕ್ತಾ ಹೋಗ್ತಾರೆ. ಸೊ ನಿಮ್ಮ ಮನೆಯಿಂದ ಇಷ್ಟು ಜಾಸ್ತಿ ಆಗಿದೆ, ಇದಕ್ಕೆ ನೀವು ಎಕ್ಸ್ಟ್ರಾ ಕಟ್ಟಬೇಕು. ಇದೆಲ್ಲ ಮುಂದಿನ ಹಂತಗಳ ಯೋಜನೆ ಮಾಡೇ ಇದು ಮಾಡಿರ್ತಾರೆ. ಇದು ನನ್ನ ವೈಯಕ್ತಿಕ ವಿಚಾರ ಹೇಳ್ತಾ ಇದ್ದೇನೆ. ಆದರೆ ಈ ಥರ ಮಾಡಬಾರ್ದು. ಈಗ ಇವು ಹೇಳಿದಾಗೆ ಬೆಂಗಳೂರು ಕಸಮುಕ್ತ ಮಾಡಬೇಕಂತ ಹೇಳಿದಾಗ ನಾವು ಇವತ್ತು ಬೆಂಗಳೂರಿನಲ್ಲಿ ಅಡ್ಡಾಡಿನಪ್ಪ ಅಂದರೆ ಕೆಲವೊಂದು ರೋಡ್ನಲ್ಲಿ ಹೋಗಿ ನೋಡಿದರೆ ಅಲ್ಲಿ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಮಟ್ಟಿಗೆ ಗಲೀಜು ಹಾಕಿರ್ತಾರೆ, ಡಂಪ್ ಮಾಡಿರ್ತಾರೆ. ವಾರಗಟ್ಟಲೆ ತಿಂಗಳುಗಟ್ಟಲೆ ತೆಗೆಯೋದಿಲ್ಲ ಕಸ. ಅದ್ರ ಬಗ್ಗೆ ಜಾಸ್ತಿ ಆಸಕ್ತಿ ವಹಿಸ್ಬಿಟ್ಟು ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದು GBA ಆಗಲಿ ಅಥವಾ ಕರ್ನಾಟಕ ಗೌರ್ಮೆಂಟ್ ಆಗಲಿ ಅದು ಮಾಡಬೇಕು. ಅದು ಬಿಟ್ಬಿಟ್ಟು ಅಪಾರ್ಟ್ಮೆಂಟ್ ಇರತಕ್ಕಂಥವ್ರು ಇಷ್ಟು KG ಲೆಕ್ಕ ಅವರು ಒಣ ಕಸ ಹಸಿ ಕಸ ಸಪ್ರೇಟ್ ಮಾಡೋದು ಇಷ್ಟು ಒಳ್ಳೆಯದು. ಈಗೆಲ್ಲ ನಾವೆಲ್ಲ ಮಾಡ್ತಾಯಿದ್ವಿ ಆ್ಯಕ್ಚುಲಿ. ಅದ್ರ ಬಗ್ಗೆ ನಮ್ದು ಏನು ಕಾಮೆಂಟ್ಸ್ ಇಲ್ಲ. ಆದರೆ ತೂಕದಲ್ಲಿ ಬಂದಾಗ ಇದು ಅನಾವಶ್ಯಕ ಅಂತ ನಮಗೆ ತಿಳಿತಾ ಇದೆ ಸರ್. ಇದು ತೂಕ ಯಾರು ಮಾಡಬೇಕು? ತೂಕ ನಾವೇ ಮಾಡಿಕೊಡ್ಬೇಕಾಗತ್ತೆ. ಯಾರು ಮನೆಯಲ್ಲಿ ಓನರ್ಸ್ ಇದಾರಲ್ಲ ಅವರು ತಕ್ಕಡಿ ಇಟ್ಕೊಂಡು ಬೆಳಗ್ಗೆ ಕಸ ಆಗಬೇಕಾದ್ರೆ ಇದಿಷ್ಟು ಗ್ರಾಮ್ ಕಸ ಹಸಿ ಕಸ, ಇಷ್ಟು ಗ್ರಾಮು ಒಣ ಕಸ ಅಂತ ಹೇಳಿ ಅಪಾರ್ಟ್ಮೆಂಟ್ ಅಲ್ಲಿ ಇರಬೇಕು ಓನರು. ಅಷ್ಟೇ. ಎಲ್ಲ ಕೆಲಸ ಬಿಟ್ಟು ಆ ಗಾಡಿಗಳು ಬಂದಾಗ ಅವ್ರು ಬಂದಾಗ ಇದು ಮಾಡ್ಲಿಕ್ಕಂತಲೇ ನಾವು ಇರಬೇಕಾಗ್ತದೆ. ರಮೇಶ್ ಸರ್, ಏನು ಹೇಳ್ತೀರಿ? ಇದು ಏನಾಗ್ಬಿಟ್ಟಿದೆ ಅಂದರೆ, ಇಷ್ಟು ವರ್ಷ ನಮ್ಮದು ಪ್ರಾಪರ್ಟಿ ಟ್ಯಾಕ್ಸ್ ಜೊತೆ ಈ ಕಸ ವಿಲೇವಾರಿಗೆ ಯಾವುದೇ ಲಿಂಕ್ ಇರಲಿಲ್ಲ. ನಾವು ಪ್ರತಿ ವರ್ಷ ಏನು ಮಾಡ್ತಾ ಇದ್ವಿ ಅಂದರೆ, ಆ ಕಸದ ಲೆಕ್ಕ ಅದು ಸಪ್ರೇಟ್, ಅದನ್ನು ನಾವು ಬೇರೆ ಕಾಂಟ್ರಾಕ್ಟ್ರಿಗೋ ಯಾರಿಗೋ ಒಂದು ಕಾಂಟ್ರಾಕ್ಟ್ರಿಗೆ ಕೊಟ್ಬಿಟ್ಟು ಅವರು ಪ್ರತಿದಿನ ಬಂದು ನಮ್ಮ ಅಪಾರ್ಟ್ಮೆಂಟ್ಗಳಿಂದ ಹಸಿ ಕಸ, ಒಣ ಕಸ, ಆಮೇಲೆ ಹಜಾರ್ಡಸ್ ವೇಸ್ಟ್ ಅಂತಲೇ ಹೇಳ್ತೀವಿ, ಅದು ಈ ಸ್ಯಾನಿಟ್ರಿ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಇವನ್ನೆಲ್ಲ ಸಪ್ರೇಟಾಗಿ ಒಂದೊಂದು ಬಿನ್ ಮಾಡಿಬಿಟ್ಟು ಅದರಿಂದ ತೊಗೊಂಡು ಹೋಗ್ತಾ ಇದ್ದರು. ಅದು BBMP ಇದ್ದಾವಾಗಿಂದನೂ ಈ ಅರೇಂಜ್ಮೆಂಟ್ ಇದೆ, ಇದು ಹೊಸದೇನಲ್ಲ. ಇದು ನಾವಂತೂ ನನಗೆ ಗೊತ್ತಿರೋ ಪ್ರಕಾರ ಒಂದು 10 ವರ್ಷದಿಂದ ಇದನ್ನು ಸಪ್ರೇಟಾಗಿ ಮಾಡಿ ಕೊಡ್ತಾ ಇದ್ದೀವಿ ನಾವು. ಇವಾಗ ಏನಾಗಿದೆ ಅಂದರೆ, ಈ ಪ್ರಾಪರ್ಟಿ ಟ್ಯಾಕ್ಸ್ಗೆ ಇದನ್ನು ಲಿಂಕ್ ಮಾಡಿರೋದ್ರಿಂದ ಓನರ್ಸಿಗೆ ತುಂಬ ತೊಂದರೆ ಆಗ್ಬಿಟ್ಟಿದೆ. ಓನರ್ಸ್ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಮಾಡಲಿಕ್ಕೆ ಹೋದರೆ ಅದರಲ್ಲಿ ಫಸ್ಟ್ ಆಫ್ ಆಲ್ ಆಪ್ಷನ್ ಬರುತ್ತೆ ನಿಮಗೆ, ನೀವು ಬಲ್ಕ್ ವೇಸ್ಟ್ ಜನರೇಟ್ರಾ ಅಂತ. ಅದರಲ್ಲಿ ಬಲ್ಕ್ ವೇಸ್ಟ್ ಜನರೇಟ್ರಿಗೆ ಒಂದು ಡೆಫಿನಿಷನ್ ಕೊಟ್ಟಿದ್ದಾರೆ. 100 ಫ್ಲ್ಯಾಟ್ಸ್ ಅಬೋವ್ ಇರಬೇಕು, ಅಥವಾ 50,000 ಸ್ಕ್ವೇರ್ ಮೀಟ್ರಿಗಿಂತ ಜಾಸ್ತಿ ಕನ್ಸ್ಟ್ರಕ್ಷನ್ ಆಗಿರಬೇಕು, ಬಿಲ್ಟಪ್ ಏರಿಯಾ ಇರಬೇಕು, ಈ ಥರ ಏನೋ ಒಂದು ಮಾಡಿದ ತಕ್ಷಣ ಅಲ್ಲಿ ನೀವು ಆ ಆಪ್ಷನ್ ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅದು ಮುಂದೆ ಇದಕ್ಕೆ ಹೋಗುತ್ತೆ. ಏನು, ಹಾಗಾದರೆ ನೀವು ಎಷ್ಟು ಕಸ ಜನರೇಟ್ ಮಾಡ್ತೀರಿ ಡೈಲಿ, ಅದು ದಿನ ಲೆಕ್ಕ, ವರ್ಷದ ಲೆಕ್ಕನೂ ಅಲ್ಲ. ನಾವು ಪ್ರತಿದಿನ ಹಸಿ ಕಸ ಎಷ್ಟು, ಒಣ ಕಸ ಎಷ್ಟು,
ಆಮೇಲೆ ಸ್ಯಾನಿಟರಿ ವೇಸ್ಟ್ ಎಷ್ಟು, ಆಮೇಲೆ ಹಜಾರ್ಡಸ್ ವೇಸ್ಟ್ ಎಷ್ಟು, ಈ ಥರ ಕೊಡಬೇಕಾಗುತ್ತೆ. ಅದರಲ್ಲಿ ನಿಮಗೆ ಝೀರೋ ಹಾಕ್ಲಿಕ್ಕೆ ಬಿಡೋದಿಲ್ಲ. ಉದಾಹರಣೆಗೆ ನಾನು ನಮ್ಮ ಮನೆಯಲ್ಲಿ ಪ್ರತಿದಿನ ಹಸಿ ಕಸ ಬಿಟ್ಟರೆ ಬೇರೆ ಕಸಗಳನ್ನ ಜನರೇಟ್ ಮಾಡಲ್ಲ, ನಾನು ಯಾವುದನ್ನು ಕೊಡೋದಿಲ್ಲ. ನಾನು ನಮ್ಮ ಮನೇಲಿ ಸ್ಯಾನಿಟ್ರಿ ಅಂತೂ ಆಲ್ಮೋಸ್ಟ್ ಅದು ನಿಲ್ಲ, ಯಾಕಂದರೆ ಯಾರಿಗೂ ಬೇಕಾಗಿಲ್ಲ, ಯಾರನ್ನು ಯೂಸ್ ಮಾಡ್ತಾ ಇಲ್ಲ ನಾವು. ಆದರೆ ಝೀರೋ ಮಾಡ್ಲಿಕ್ಕೆ ಬಿಡಲ್ಲ, ಅದು ಮಿನಿಮಮ್ 1 kg ಹಾಕಬೇಕು ನಾನು. ಯಾಕೆ ಹಾಕಬೇಕು ನಾನು? ಡೈಲಿ ಅಲ್ಲಿ ಹಾಕಲಿದ್ರೆ ಮುಂದೆ ಹೋಗಲ್ಲ ಅದು. ನನಗೆ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಮಾಡೋಕೆ ಆಗಲ್ಲ. ಪಕ್ಕದ ಮನೆ ಇಸ್ಕೊಂಡ್ಬಂದು ಸೊ ಇದಲ್ಲೇ ನಮ್ಮಲ್ಲಿ ಇನ್ನೊಂದು ಕಾಂಪ್ಲಿಕೇಶನ್ ಏನಾಗಿದೆ ಅಂದರೆ, ಎಷ್ಟೋ ಫ್ಲ್ಯಾಟ್ಗಳನ್ನು ಬಾಡಿಗೆ ಕೊಟ್ಟಿದ್ದಾರೆ. ಪ್ರಾಪರ್ಟಿ ಟ್ಯಾಕ್ಸ್ ಯಾವಾಗಲೂ ಹೇಗೆ ಅಂದರೆ, ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಮಾಡೋದು ಓನರ್ಸು, ಅದು ಟೆನೆಂಟ್ಸ್ಗೆ ಯಾವುದೇ ಸಂಬಂಧನೂ ಇಲ್ಲ. ಅವರು ಆ ಓನರ್ಸು ಎಷ್ಟೋ ಜನ ಬೆಂಗಳೂರಿನಲ್ಲೇ ಇಲ್ಲ, ಎಷ್ಟೋ ಜನ US ಅಲ್ಲಿದ್ದಾರೆ, ಎಷ್ಟೋ ಜನ ಟೋಕಿಯೋದಲ್ಲಿದ್ದಾರೆ, ಇನ್ನಷ್ಟು ಜನ ಚೆನ್ನೈಯಲ್ಲಿದ್ದಾರೆ, ಮುಂಬೈಯಲ್ಲಿದ್ದಾರೆ. ಅವರು ಈ ಡೇಟಾ ಕೊಡಲಿಕ್ಕೆ ಹೇಗೆ ಸಾಧ್ಯ? ಅವರ ಟೆನೆಂಟು ಎಷ್ಟು ಜನರೇಟ್ ಮಾಡ್ತಾರೆ ಅಂತ ಅದು ಹೇಗೆ ಸಾಧ್ಯ? ಹಾಗಾದ್ರೆ ಯಾರು ನೋಡ್ಕೊಳ್ಬೇಕು ಅದನ್ನು ಈಗ ಸದ್ಯದಲ್ಲಿ ಹೇಗಿದೆ ಅಂದರೆ, ಅಸೋಸಿಯೇಷನ್ನ ಇದನ್ನು ಮ್ಯಾನೇಜ್ ಮಾಡ್ತಾ ಇದೆ. ಇವಾಗ ಅಂದರೆ ಈಗ ಎಷ್ಟೋ ವರ್ಷದಿಂದ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇವಾಗ ಅಂದರೆ ಇವಾಗ ಏನಿಲ್ಲ, ಅದು ಹಲವಾರು ವರ್ಷಗಳಿಂದ ಅಸೋಸಿಯೇಷನ್ನವರು ಪ್ರತಿದಿನ ಫ್ಲ್ಯಾಟ್ಗಳಿಂದ ಕಲೆಕ್ಟ್ ಮಾಡಿಕೊಂಡು ಅದನ್ನೆಲ್ಲ ಕರೆಕ್ಟಾಗಿ ಸಪ್ರೇಟಾಗಿ ಬೇರೆ ಬೇರೆ ಬಿನ್ ಇಟ್ಬಿಟ್ಟು ಅದನ್ನು ಕಾಂಟ್ರಾಕ್ಟ್ರಿಗೆ ಕೊಟ್ಬಿಟ್ಟು ಅವನಿಗೆ ಪೇಮೆಂಟ್ ಪ್ರಕಾರ ಕೊಡ್ತಾ ಇದ್ದಾರೆ. ಇವಾಗ ಇವರು ಅದನ್ನು ಸಿಂಪ್ಲಿಫೈ ಮಾಡೋದು ಬಿಟ್ಬಿಟ್ಟು ಏನು ಮಾಡಿದ್ದಾರೆ, ಈಗ ಈ ಥರ ಲಿಂಕ್ ಮಾಡಿಬಿಟ್ಟು ಕಾಂಪ್ಲಿಕೇಶನ್ ಮಾಡಿದ್ದಾರೆ. ಹೀಗಾಗಿ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಮಾಡೋದು ನಿಂತೋಗ್ಬಿಟ್ಟಿದೆ. ಯಾವ ಅಪಾರ್ಟ್ಮೆಂಟ್ಗಳಲ್ಲೂ ಪೇಮೆಂಟ್ ಆಗ್ತಾ ಇಲ್ಲ. ಇದರಿಂದ ಸರ್ಕಾರಕ್ಕೂ ಹಣ ತಡವಾಗೇ ಬರ್ತಾ ಇದೆ. ಅದು ಬರಬಾರ್ದು. ನಿಮಗೆ ಪ್ರಾಂಪ್ಟಾಗಿ ಸಿಗಬೇಕು ಅಂದರೆ ಇದನ್ನೇ ಲಿಂಕ್ ಮಾಡಬೇಕು. ಅದು ಸಿಂಪಲ್ ಪ್ರಾಸೆಸ್ ಮಾಡ್ಬೋದು, ಅದಕ್ಕೇನು ತುಂಬ ಏನು ಕಷ್ಟ ಏನಿಲ್ಲ. ಅದಕ್ಕೇನು ಮಾಡಬೇಕು ಅಂದರೆ, ನೀವು ಬಲ್ಕ್ ವೇಸ್ಟ್ ಜನರೇಟರ್ ಅಂತ ಆದ ತಕ್ಷಣ ನೀವು ಹಾಗಾದರೆ ಇದನ್ನು ನೀವು ಮಾಡ್ತಾ ಇದ್ದೀರಾ, ಅಸೋಸಿಯೇಷನ್ ಮಾಡ್ತಾ ಇದ್ದೀರಾ ಅಂತ ಒಂದು ಕೊಟ್ಬಿಟ್ಟು ಆಪ್ಷನ್ ಕೇಳಿ ಅಸೋಸಿಯೇಷನ್ ಮಾಡಿದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ತೊಗೊಳ್ಳಿ. ಅಸೋಸಿಯೇಷನ್ ಹೆಸರು, ಅದರಲ್ಲಿ ಯಾರು ಮ್ಯಾನೇಜ್ ಮಾಡ್ತಾರೆ, ಯಾರು ಪ್ರೆಸಿಡೆಂಟೋ ಸೆಕ್ರೆಟರಿನೋ ಡೀಟೇಲ್ಸ್ ತೊಗೊಂಡ್ಬಿಟ್ಟು ಆಮೇಲೆ BSWML ಬೇಕಾದರೆ ಆ ಅಸೋಸಿಯೇಷನ್ ಕಾಂಟ್ಯಾಕ್ಟ್ ಮಾಡಿ ಬೇರೆ ಎಲ್ಲ ಅವರು ಪ್ರೊಸೆಸ್ ಮಾಡಿಕೊಳ್ಳಿ. ಅವ್ರ ಹತ್ರ ಎಷ್ಟು ಕಲೆಕ್ಟ್ ಮಾಡ್ತಾರೆ, ಏನು, ಯಾರಿಗೆ ಕೊಡ್ತಾ ಇದ್ದಾರೆ, ಅದನ್ನೆಲ್ಲ ಅವ್ರು ಮಾಡ್ಕೋಬೋದು. ಇದರಿಂದ ಪ್ರೊಸೆಸ್ಸು ಸಿಂಪಲ್ ಆಗುತ್ತೆ. ಆಮೇಲೆ ಅವರಿಗೆ ಗೌರ್ಮೆಂಟಿಗೆ ಇಮಿಡಿಯೇಟ್ಲಿ ಹಣನೂ ಬರ್ತಾ ಹೋಗುತ್ತೆ. ಪ್ರಾಪರ್ಟಿ ಟ್ಯಾಕ್ಸ್ ಏನು? ಪ್ರಾಪರ್ಟಿ ಟ್ಯಾಕ್ಸು ನಾನು ನನ್ನ ಫ್ಲ್ಯಾಟ್ ಇಟ್ಕೊಂಡಿರೋದಕ್ಕೆ ಪ್ರಾಪರ್ಟಿಗೆ ಟ್ಯಾಕ್ಸ್ ಕೊಡ್ತಾ ಇದ್ದೀನಿ, ನಾನು ಕಸಕ್ಕಲ್ಲ. ಎಸ್ ರವೀಂದ್ರ ಸರ್. ಎಸ್ ಸರ್. ಜನ ಯಾಕೆ ಇದನ್ನು ವಿರೋಧ ಮಾಡ್ತೀರಾ? ಬಟ್ ಒಳ್ಳೆ ಉದ್ದೇಶ ಇರ್ಬೋದಲ್ಲ. ಅದೀಗ ನಾನು ಆಗಲೇ ಹೇಳಿದ ಹಾಗೆ ಕಸ ಮುಕ್ತರ ಬೆಂಗಳೂರನ್ನು ಮಾಡುವಂಥ ಒಂದು ಪ್ಲಾನ್ ಇರಬಹುದಲ್ಲ, ಬಟ್ ವಿರೋಧ ಯಾಕೆ ವ್ಯಕ್ತವಾಗ್ತಿದೆ? ಅವ್ರದ್ದು ಉದ್ದೇಶ ಚೆನ್ನಾಗಿರಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಏನಾರು ಇದ್ದಾಗ ಈ ಥರ ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ. ಆದರೆ ದ ವೇ ಆಫ್ ಇಂಪ್ಲಿಮೆಂಟೇಷನ್, ವೇ ಆಫ್ ಹೇಳೋದು, ದಟ್ ಈಸ್ ಟೋಟ್ಲಿ ರಾಂಗ್ ಅಂತ ಹೇಳ್ತೀನಿ. ಯಾಕೆಂದರೆ ಸಪೋಸ್ ಈಗ ಹೇಳಿದರು ಸಾಹೇಬರು, ಅವ್ರ ಅಪಾರ್ಟ್ಮೆಂಟ್ಲಿ ಅಸೋಸಿಯೇಷನಲ್ಲಿ ದೇ ವಿಲ್ ಟೇಕ್ ಕೇರ್. ಓಕೆ, ಫಾರ್ ಎಕ್ಸಾಂಪಲ್ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಅಸೋಸಿಯೇಷನ್ ಇದೆ, ಆದರೆ ವಿ ಆರ್ ನಾಟ್ ಟೇಕಿಂಗ್ ದೀಸ್ ರೆಸ್ಪಾನ್ಸಿಬಿಲಿಟಿ. ಸೊ ಆಯಾ ಮನೆ ಓನರ್ಗಳೇ ಅವರು ಡೈರೆಕ್ಟಾಗಿ ಕಸದ ಗಾಡಿ ಬಂದಾಗ ಸ್ಯಾಗ್ರಿಕೇಟ್ ಮಾಡಿದ್ದು ತಂದು ಹಾಕ್ತಾರೆ. ಓಕೆ, ಈ ರೀತಿ ಇದ್ದಾಗ ಈಗ ಫಾರ್ ಎಕ್ಸಾಂಪಲ್ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಟ್ಯಾಕ್ಸ್ ಕಟ್ಟೋ ಟೈಮ್ನಲ್ಲಿ ಅದರ ಡೀಟೇಲ್ಸ್ ನೋಡಿದಾಗ ಕೆಲವೊಂದು ಪರ್ಸೆಂಟೇಜ್ ಅಮೌಂಟ್ ವಿಲ್ ಬಿ ಗೋ ಫಾರ್ ದ ಕಸ, ಇದಕ್ಕೋಸ್ಕರನೇ ಈ ಸಪ್ರೇಟಾಗಿದೆ. ಹೌದಾ ಸರ್? ಹಾಂ. ಸೊ ಆ ಥರ ಇದ್ದಾಗ ಮತ್ತೆ ತಿರ್ಗಿ ಇದು ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಸೊ ಇದರಿಂದ ಜನರಿಗೆ ಅನುಕೂಲ ಆಗೋದಿಲ್ಲ, ಅಪಾರ್ಟ್ಮೆಂಟ್ನವ್ರಿಗೆ ಓನರ್ಸಿಗೆ ಅನುಕೂಲ ಆಗೋದಿಲ್ಲ, ಅನಾನುಕೂಲ ಭಾಳ ಆಗುತ್ತೆ. ಇದು ಅರ್ಥ ಮಾಡ್ಕೋಬೇಕು. ಸೊ ಈಗ ಹೇಳಿದಾಗೆ ಮಿನಿಮಮ್ ಇಷ್ಟಿದೆ. ಸೊ ನಮ್ಮ ಮನೇಲಿ ನಾವು ಇರೋದು, ನಮ್ಮ ಮಿಸಸ್ ನಾವು ಇಬ್ಬರೇ ಇರೋದು. ಹಬ್ಬಬ್ಬ ಅಂದರೆ ದಿನಕ್ಕೆ ಒಂದು ಅರ್ಧ kg ಬರೋದಿಲ್ಲ ಕಸ. ಅಂಥವ್ರು ನಾವು ಏನು ಮಾಡಬೇಕು? ಸಪೋಸ್ ಅಂಥವ್ರೆ ಒಂದು ಅರ್ಧ kg ಇದ್ರೆ 1 kg ಅಂತ ಬರೋದು ಹಾಕೋಬೇಕು ನೀವು.
ಅದೇ ನಾನು ಹೇಳಿದೆ ಈಗ ಪಕ್ಕದ ಮನೆ ತಂದು ಇಸ್ಕೊಂಡು ಅಡ್ಜಸ್ಟ್ ಮಾಡ್ಬೇಕಂತೇಳಿ. ಸೊ ಆ ಥರ 20 ಮನೆ ಇದ್ದಾಗ ಏನಾಗುತ್ತೆ, ಅದು 100 kg ದಾಟೋದಿಲ್ಲ ಅಂದರೆ ಅವಾಗ ಕಸ ತೊಗೊಂಡು ಹೋಗೋದಿಲ್ಲನಾ, ಅದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ತೊಗೊಂಡು ಹೋಗ್ಲಿಂದ್ರೆ ಏನು ಮಾಡಬೇಕಂದ್ರೆ ಅವಾಗ ಏನು ಮಾಡ್ತಾರೆ ಜನಗಳು, ಕಸದ ಗಾಡಿಯಲ್ಲಿ ಹಾಕೋ ಬದಲಿ ಈಗ ರೋಡ್ನಲ್ಲಿ ಹೆಂಗಿದ್ರು ಹಾಕ್ತಾ ಇದ್ದಾರೆ, ಅಲ್ಲಿ ಹೋಗಿ ತೊಗೊಂಡೋಗಿ ಹಾಕ್ತಾರೆ. ಈ ಸಿಸ್ಟಮ್ ಮಾಡೋದ್ರಿಂದ ಅವರೇ ಬೆಂಗಳೂರನ್ನು ಕಸದ ಊರು ಮಾಡಲಿಕ್ಕೆ ಹೊರಟಂಗೆ ಆಗ್ತಾ ಇದೆ. ಇದು ಈ ಸಿಸ್ಟಮ್ ಅಪ್ಲೈ ಮಾಡಿದರೆ ಇದಕ್ಕೆ ಏನಾದರೂ ಪರ್ಯಾಯ ಉಪಾಯ ಏನಾದರೂ ಇದೆಯಾ? ಸೊ ಉದ್ದೇಶ ಚೆನ್ನಾಗಿದೆ, ಆದರೆ ಅದರಿಂದ ಓನರ್ಸ್ಗೂ ಪ್ರಾಬ್ಲಮ್ ಆಗಿರಬಾರ್ದು, GBನವ್ರಿಗೂ ಹೆಲ್ಪ್ ಆಗಿರಬೇಕು, ಊರೂ ಸಹ ಕ್ಲೀನಾಗಿರಬೇಕು ಅಚ್ಚುಕಟ್ಟಾಗಿ. ಆ ಥರ ಸಾಕಷ್ಟು ಇದ್ದಾವೆ, ಸಿಸ್ಟಮ್ಗಳು ಇದ್ದಾವೆ, ಆ ಥರ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಕಳೆಲ್ಲ ಫಾರಿನಲ್ಲಿ ಇರೋದ್ರಿಂದ ಅಲ್ಲಿ ಸುಮಾರು ಇದ್ದೀನಿ, ನಾನು ಒಂದು 5-6 ಸತಿ ಹೋಗಿದ್ದೀನಿ, 3 ತಿಂಗಳು ಇಟ್ಲಿ ಇದ್ದೀವಿ. ಅಲ್ಲಿ ಎಷ್ಟು ಕ್ಲೀನಾಗಿ ಇರುತ್ತೆ ಅಂತ ಹೇಳಿದರೆ ನಿಮಗೆ ಕಸ ಎಲ್ಲಿದೆ ಅನ್ನೋದು ಗೊತ್ತಾಗೋದಿಲ್ಲ, ಬೀಳೋದಿಲ್ಲ. ಯಾಕೆ ಆ ಥರ ಸಿಸ್ಟಮ್ ಯಾಕೆ ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ? ರೆಸ್ಪಾನ್ಸಿಬಲ್, ಪ್ರತಿಯೊಬ್ಬರದ್ದು ರೆಸ್ಪಾನ್ಸಿಬಲ್ ಇರಬೇಕು. ಹೌದು. ಸೊ ನಾವು ಬರೀ GBದ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಪ್ರತಿ ನಾಗರಿಕರ ಜವಾಬ್ದಾರಿ ಸಹ ಇರುತ್ತೆ. ಸೊ ಎಲ್ಲರೂ ಸೇರಿ ಒಟ್ಟಿಗೆ ಅದನ್ನು ಮಾಡಿದಾಗ ಮಾತ್ರ ಒಂದು ಸುಂದರವಾದ ಬೆಂಗಳೂರಾಗಲಿ ಅಥವಾ ಮಾಡಲಿಕ್ಕೆ ಸಾಧ್ಯ. ನಾವು GBಗೆ ಬ್ಲೇಮ್ ಮಾಡ್ತಾ ಇಲ್ಲ. ಸೊ ಈ ಅವೇರ್ನೆಸ್ ಏನಿದೆಯಲ್ಲ ಪಬ್ಲಿಕ್ನಲ್ಲೂ ಬರಬೇಕು. ಅದಕ್ಕೆ ಏನು ಮಾಡಬೇಕು, ಅದು GBದವರು ಮಾಡ್ಬೋದು ಅಥವಾ ಕರ್ನಾಟಕ ಸರ್ಕಾರ ಮಾಡ್ಬೋದು. ಸಪೋಸ್ ಅವ್ರು ಏನಾದರೂ ತಪ್ಪಿದಾರ, ಏನಾದರೂ ರಾಂಗ್ ಮಾಡ್ತಾ ಇದ್ದಾರೆ, ಸೊ ಅದಕ್ಕೇನು ಪನಿಷ್ಮೆಂಟ್ ಮಾಡ್ಬೋದು. ಸೊ ಇದರಿಂದ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಹೋದರೆ ಒಂದು ಸಿಸ್ಟಮೆಟಿಕ್ ಆಗಿ ಫಾಲೋ ಮಾಡಲಿಕ್ಕೆ ಆಗತ್ತೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಈ ಕಸದಿಂದ ಬೆಂಗಳೂರು ಹಾಳಾಗ್ತಿರೋದಕ್ಕೆ ಕಾರಣ ಏನು? ಕಾರಣ ಏನಂದರೆ ಒಂದೇ ಮಾತು, ಫಸ್ಟು ಈ ಎಲ್ಲ ಬೇರೆ ಊರು ಒಳಗಾಗಲಿ ಇಲ್ಲಾಗಲಿ ಕಸದ ಒಂದು ದೊಡ್ಡ ಸಿಮೆಂಟಿಂದ ಇಡ್ತಾ ಇದ್ರು ಮುಂಚೆ, ಭಾಳ ಕಡೆ ಕಾರ್ನರ್ಗೆ ಬೇರೆ ಬೇರೆ ಜಾಗದಲ್ಲಿ ಇಡ್ತಾ ಇದ್ರು. ಈ ಕಸ ಇಲ್ಲೆಲ್ಲ ಸಿಸ್ಟಮ್ ಇದೆ ಹಾಕೋದು, ಗಾಡಿ ಬಂದು ನಮ್ಮ ಕಡೆ ಎಲ್ಲ ಇರ್ತಾ ಇರಲಿಲ್ಲ. ಅವಾಗ ಏನು ಮಾಡ್ತಿದ್ರು, ಅಲ್ಲಿ ಕಸ ಮನೇಲಿಂತ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೊಂದು ಸ್ಪೆಸಿಫಿಕ್ ಜಾಗ ಮಾಡಿದಾಗ ಆ ಜಾಗದಲ್ಲಿ ಹೋಗಿ ಹಾಕ್ತಾ ಇದ್ರು. ಸೊ ಆ ಥರ ಇಲ್ಲಿ ಬೆಂಗಳೂರಿನಲ್ಲಿ ನನಗೆ ನೋಡಿದ್ರೆ ಆ ಸಿಸ್ಟಮ್ ಕಾಣ್ತಾ ಇಲ್ಲ. ನಾನು JP ಪಾರ್ಕ್ ಏರಿಯಾದಿಂದ ಇರೋನು ಆ್ಯಕ್ಚುಲಿ, ಯಶವಂತಪುರ. ಸೊ JP ಪಾರ್ಕ್ ಸುತ್ತಲೂ ಮೊನ್ನೆ ಹೊಸದಾಗಿ ಎಲ್ಲ ರೋಡ್ ಮಾಡಿದ್ದಾರೆ. ಆ ರೋಡ್ನಲ್ಲಿ ಡಬಲ್ ರೋಡ್ ಇದೆ. ಆ ರೋಡ್ನಲ್ಲಿ ಹೋದರೆ ಆ ರೋಡ್ ಸ್ಟಾರ್ಟಿಂದ ಎಂಡ್ ತನಕ ಬರೀ ಪ್ಲಾಸ್ಟಿಕ್ ನಾವು ಕಸ ಹಾಕಿರೋದು ಅವೇ ಸಿಗ್ತವೆ. ಯಾರು ಹಾಕ್ತಾರೆ? ನಾಗರಿಕರು, ನಮ್ಮಂಥವರೇ ಹಾಕ್ತಾರೆ. ಯಾಕೆ ಹಾಕ್ತಾರೆ? ಅದ್ರದ್ದು ಉದ್ದೇಶ ಏನಿದೆ, ಈ ಥರ ಆಗ್ದಂಗೆ ಏನು ಮಾಡಬೇಕನ್ನೋದು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಹೊರತು ಈ ಥರ ಎಲ್ಲ ಮಾಡೋದ್ರಿಂದ ಸಾಲವಾಗೋದಿಲ್ಲ. ಸಪೋಸ್ ಈಗ ನಾವು ಇಷ್ಟು ಕಸ, ಈಗ ಅವ್ರು ಹೇಳಿದಂಗೆ ನಾವು 100 kg ಮಾಡಿಕೊಟ್ವಿ, ನೆಕ್ಸ್ಟ್ ಏನು? ಈಗ ಹೆಂಗೆ ಮಾಡ್ತಿದ್ದೀವಲ್ಲ ಅವಾಗ ಅದೇ ರೀತಿ ಮಾಡ್ತಾರಲ್ಲ, ಅವಾಗ ಅದೇ ರೀತಿ ಅವರು ಕಸ ವಿಲೇವಾರಿಗೆ ಹೋಗಿ ಬೇರೆ ಕಡೆ ಮಾಡಲೇಬೇಕಾಗುತ್ತೆ. ಸೊ ಈಗಿರೋ ಸಿಸ್ಟಮಿಗೆ ನೆಕ್ಸ್ಟ್ ಇಂಪ್ಲಿಮೆಂಟ್ ಮಾಡೋ ಸಿಸ್ಟಮಿಗೆ ಯಾಕೆ ಏನಾದರೂ ಬೆನಿಫಿಟ್ಸ್ ಆಗೋಂಗೆ ಅವ್ರು ಹೇಳಬೇಕು ಪಬ್ಲಿಕ್ನಲ್ಲಿ, ಈ ಥರ ಮಾಡೋದ್ರಿಂದ ಈ ಥರ ಇದೆ, ಪಬ್ಲಿಕ್ನಲ್ಲಿ ಅವೇರ್ನೆಸ್ ತರಬೇಕು. ವಿತೌಟ್ ಗಿವಿಂಗ್ ಅವೇರ್ನೆಸ್ ಇವೆಲ್ಲ ಇಂಪ್ಲಿಮೆಂಟ್ ಮಾಡಬಾರ್ದು. ಎಸ್ ರಮೇಶ್ ಸರ್, ಈಗ ನೀವು ಹೇಳಿದ್ರಿ ಓನರ್ಗೆ ಸಮಸ್ಯೆ ಆಗತ್ತೆ ಅಂಥೇಳಿ. ಅಂದರೆ ಈ ರೀತಿ ಒಂದು ಲೆಕ್ಕ ಪ್ರತಿದಿನ ಈ ಬೆಳಗ್ಗೆ ಎದ್ದ ತಕ್ಷಣ ಲೆಕ್ಕ ಬರೆಯೋದು, 1 ವರ್ಷ ತನಕ ಅದು ಹಾಗೆ ಇಟ್ಕೊಳ್ಳೋದು, ಅದೆಲ್ಲ ಸಮಸ್ಯೆ ಆಗುತ್ತೆ. ಯಾವ ರೀತಿಯಾಗಿ ಸಮಸ್ಯೆ ಆಗಬಹುದು ಓನರ್ಗಳಿಗೆ, ಮಾಲೀಕರಿಗೆ? ಏನೆಲ್ಲ ಚಾಲೆಂಜಸ್ ಇರುತ್ತೆ ಈ ಒಂದು ನಿಯಮ ಈಗ ಅನ್ವಯ ಕಂಪಲ್ಸರಿ ಇದ್ದರೆ? ಮೊದಲನೇದಾಗಿ ಈಗ ಓನರ್ಗಳಿಗೆ ಇದು ಈ 26-27 ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಕಳೆದ ವರ್ಷದ್ದಲ್ಲ. ಈಗ ನೀವು 26-27ರಲ್ಲಿ ಎಷ್ಟು ಕಸ ನೀವು ಜನರೇಟ್ ಮಾಡ್ತೀರಿ ಅಂತ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಅದು ಒಂದು ವಿಚಾರ. ಆಮೇಲೆ ಈ ಕಸಗಳನ್ನು ನಾವು ದಿನ ಅದನ್ನು ವೆಯ್ಟ್ ನೋಡಿ ದಿನ ಕೊಡಬೇಕಾ? ಹಾಗೆ ಮಾಡಿ ಅದನ್ನು ನಾವು ಎಷ್ಟು ಅಂತ ಮುಂದೆ ಈ 365 ದಿವಸಕ್ಕೆ ಎಷ್ಟಾಗುತ್ತೆ ಅಂತ ಲೆಕ್ಕ ಮಾಡಿ ಅದನ್ನು ಕೊಡಬೇಕಾ? ಅಥವಾ ನಾವು ಒಂದಿನದ್ದು ತೊಗೊಂಡು ಅದನ್ನೇ ನೀವು ವರ್ಷವಿಡೀ ಎಕ್ಸ್ಟೆಂಡ್ ಮಾಡಿ ನೀವು ವರ್ಷಕ್ಕೆ 10 kg 20 kg 50 kg ಆಗುತ್ತೆ ಅಂತ ಕೊಡಬೇಕಾ? ಇದು ಯಾವುದಕ್ಕೂ ಕ್ಲಾರಿಫಿಕೇಷನ್ ಇಲ್ಲ ಅಲ್ಲಿ. ಅದಕ್ಕೆ ನಾವು ಹೇಳೋ ಸಿಂಪಲ್ ಅಂದರೆ, ನೀವು ಪ್ರಾಪರ್ಟಿ ಟ್ಯಾಕ್ಸ್ಗೆ ಲಿಂಕ್ ಮಾಡಬೇಡಿ ಇದನ್ನು. ಯಾಕಂದರೆ ಈಗ ಯಾವುದೇ ಓನರಿಗಾದರೂ ನಾವು ಇಷ್ಟೇ ಕಸವನ್ನು ಜನರೇಟ್ ಮಾಡ್ತೀವಿ, ಇಷ್ಟೇ ಕಸವನ್ನು ನಾವು
ಆಚೆ ಕಳಿಸ್ತೀವಿ ಅಥವಾ ಇಷ್ಟೇ ಕಸಗಳನ್ನು ಇಲ್ಲೇ ನಾವು ಇನ್ಸಿಟು ಪ್ರೊಸೆಸಿಂಗ್ ಅಂತೀವಿ. ಕೆಲವು ಅಪಾರ್ಟ್ಮೆಂಟಲ್ಲಿ ಏನು ಮಾಡಿದ್ರೆ ಅಲ್ಲೇ ನಾವು ಹಸಿ ಕಸಗಳನ್ನು ಪ್ರೊಸೆಸ್ ಮಾಡುವಂಥ, ಕಾಂಪೋಸ್ಟ್ ಮಾಡುವಂಥ ವ್ಯವಸ್ಥೆಯೂ ಇದೆ. ಅದೆಲ್ಲ ಲೆಕ್ಕ ಇದೆ ಆ್ಯಕ್ಚುಲಿ, ಎಷ್ಟು ಮಾಡ್ತಾರೆ ಏನೋ ಅಂತೆಲ್ಲ. ಆದರೆ ನೀವು ಪ್ರತಿಯೊಂದು ಓನರಿಗೆ ಈ ವಿಚಾರವನ್ನು ಕೇಳೋದರಲ್ಲಿ ಅದು ಯಾರಿಗೂ ಗೊತ್ತಾಗಲ್ಲ. ಈಗ ನಾನು ಅರ್ಧ kg ಜನರೇಟ್ ಮಾಡ್ಬೋದು, ಇನ್ನೊಬ್ಬರು 2 kg ಜನರೇಟ್ ಮಾಡ್ಬೋದು. ಹಾಗಾಗಿ ನೀವು ಅದನ್ನು ಎವರೇಜ್ ಮಾಡಲಿಕ್ಕೂ ಬರಲ್ಲ. ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಸಿಂಪಲ್ ಪ್ರೊಸೆಸ್ ಅಂದರೆ ನೀವು ಪ್ರಾಪರ್ಟಿಗೆ ಅದನ್ನು ಲಿಂಕ್ ಮಾಡಬೇಡಿ, ಅದನ್ನು ಅಸೋಸಿಯೇಷನ್ನಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಿ. ಅಸೋಸಿಯೇಷನ್ನವರು ಇದಕ್ಕೆ ನಿಮಗೆ ಪಕ್ಕಾ ಇನ್ಫಾರ್ಮೇಷನ್ನು ಸಿಕ್ಕುತ್ತೆ. ಆಮೇಲೆ ನಿಮ್ಗೆ ಅದರಿಂದ ಚಾರ್ಜಸ್ ಮಾಡೋರು ಚಾರ್ಜಸ್ಸು ಕೊಡ್ಬೋದು. ಯಾವುದೇ ರೀತಿಯಲ್ಲಿ ಪ್ರೊಸೆಸ್ ಮಾಡಲಿಕ್ಕೂ ಯಾವುದೇ ತೊಂದರೆ ಆಗೋದಿಲ್ಲ. ಪ್ರಾಪರ್ಟಿ ಟ್ಯಾಕ್ಸು ಪ್ರಾಪರ್ಟಿಗೆ ಕೊಡೋದು. ಸೊ ಅದನ್ನು ಲಿಂಕ್ ಮಾಡಿದ್ರೆ ನೀವು ಪ್ರಾಪರ್ಟಿ ಟ್ಯಾಕ್ಸ್ ತೊಗೊಳ್ಳಿ. ಇದರಿಂದ ನಿಮ್ಗೆ ಆದಾಯನೂ ಬರುತ್ತೆ, ಪ್ರಾಂಪ್ಟಾಗಿ ಆದಾಯ ಬರುತ್ತೆ. ಆಮೇಲೆ ಈ ಥರ ಗೊಂದಲವೂ ನಿವಾರಣೆ ಆಗುತ್ತೆ. ಸೊ ತೊಂದರೆ ಇರಲ್ಲ. ಅಂದರೆ ನಿಮ್ಮ ಮನವಿ ಬೇಡಿಕೆ ಏನು ಅಂತ ಹೇಳಿದ್ರೆ ಈ ಟ್ಯಾಕ್ಸ್ ಕಾಲಮಲ್ಲಿ ಬೇಡ ಅಂತ ಹೇಳ್ತಾ ಇದ್ರಿ. ಬೇಕಾದರೆ ಟ್ಯಾಕ್ಸ್ ಬೇಕಾದರೆ ಹಾಕ್ಕೊಳ್ಳಿ, ಬಟ್ ಅದು ಸಪ್ರೇಟ್ ಮಾಡಲಿ ಅಂತ. ಹೌದು, ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ ಅಷ್ಟೇ. ಅಂದರೆ ಈ ಕಸ ವಿಲೇವಾರಿಯನ್ನು ಪ್ರಾಪರ್ಟಿ ಟ್ಯಾಕ್ಸ್ಗೆ ಲಿಂಕ್ ಮಾಡಬೇಡಿ. ಯಾಕಂದರೆ ಪ್ರಾಪರ್ಟಿ ಟ್ಯಾಕ್ಸು ಇರೋದೇ ಬೇರೆ, ಅದಕ್ಕೆ ಕಸ ವಿಲೇವಾರಿ ವಿಚಾರನೇ ಬೇರೆ. ಈಗ ನೀವು ಯಾವುದೇ ಅಪಾರ್ಟ್ಮೆಂಟಿಗೆ ಹೋಗಿ ನಿಮ್ಗೆ ಎಲ್ಲೂ ನಿಮ್ಮ ಕಸ ಬಿದ್ದು ಅಥವಾ ಗಲೀಜಾಗಿರೋದು ಕಾಣೋದಿಲ್ಲ. ಯಾಕೆ ಅಂದರೆ ನಾವು ಆವಾಗಲೇ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ನಾವು ಪ್ರತಿಯೊಂದನ್ನು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಪ್ರತಿಯೊಂದನ್ನು ಸಪ್ರೇಟಾಗಿ ಬಿನ್ನುಗಳೆಲ್ಲ ಹಾಕಿ, ನೀವು ಯಾವುದೇ ಅಪಾರ್ಟ್ಮೆಂಟಿಗೆ ಹೋಗಿ ಮಾಡೋದಿಲ್ಲ, ಆ ಬಿನ್ನುಗಳಲ್ಲೆಲ್ಲ ನಾವು ಬರೆದಿರ್ತೀವಿ, ಇದು ಹಸಿ ಕಸಕ್ಕೆ, ಇದು ಒಣ ಕಸಕ್ಕೆ, ಇದು ಹಜಾರ್ಡಸ್ ಗೂಡ್ಸ್ಗೆ ಅಂತ ಅಲ್ಲಲ್ಲೇ ಹಾಕಿರುತ್ತೆ. ನೀವು ನೋಡಿದ್ರೆ ಎಲ್ಲಿ ಬೇಕಾದರೂ ಹೋಗಿ ನೋಡಿ, ನೀವು ಅಷ್ಟು ಕ್ಲೀನಾಗಿರುತ್ತೆ. ಅದನ್ನು ಯಾರ್ಯಾರು ಡೆಸಿಗ್ನೇಟೆಡ್ ಕಾಂಟ್ರಾಕ್ಟರ್ಸ್ ಇರ್ತಾರೆ ಅವರಿಗೆ ಕೊಟ್ಟರಾಯಿತು. ಸೊ ಅವ್ರು ತೊಗೊಂಡು ಹೋಗಿ ಅದನ್ನು ಯಾವ ರೀತಿ ಪ್ರೊಸೆಸ್ ಅದರಲ್ಲಿ BSWML ಮಾಡಿರುವಂಥ ಅಪಾಯಿಂಟ್ಮೆಂಟ್ ಮಾಡಿರುವಂಥ ಕಾಂಟ್ರಾಕ್ಟರ್ಸೇ ಇದ್ದಾರೆ. ಸೊ ಅವರೇ ತೊಗೊಂಡು ಹೋಗ್ತಾರೆ, ಯಾವುದೂ ತೊಂದರೆ ಇಲ್ಲ ಅದರಿಂದ. ಅದನ್ನು ಮಾಡಬೇಡಿ. ಸೊ ಇದಕ್ಕೆ ಲಿಂಕ್ ಮಾಡಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಎಸ್ ರವೀಂದ್ರ ಸರ್, ಈ ನಿಯಮದಿಂದ ಆಗುವಂಥ ಅನುಕೂಲ ಮತ್ತು ಅನಾನುಕೂಲಗಳೇ ಸರ್ ಹೇಳಿದರು. ಅಂದರೆ ಅವರು ಅಪಾರ್ಟ್ಮೆಂಟ್ ನಿವಾಸಿ ಆಗಿರೋದ್ರಿಂದಾಗಿ ಮಾಡಿದ್ರೂ ತೊಂದರೆ ಏನಿಲ್ಲ, ಬಟ್ ಅದು ಸಪ್ರೇಟಾಗಿ ಇಡಿ ಅಂತ ಅವರ ಒಂದು ಬೇಡಿಕೆ ಇದ್ದಿದ್ದು. ಸೊ ಅನುಕೂಲ ಅನಾನುಕೂಲ ಏನಾಗುತ್ತೆ, ಮತ್ತು ಜನ ಇದು ಆದಾಯದ ಮೂಲ ನೋಡ್ತಿದೆ ಸರ್ಕಾರ ಅನ್ನೋದು ಜನರಿಗೆ ಹೊರೆ ಆಗುತ್ತಾ ಇದರಿಂದ, ಹೇಗೆ? ಸೊ ಅವರು ಇವು ಮೊದಲು ಫಸ್ಟ್ ಹೇಳಬೇಕಂದ್ರೆ ಇದ್ರದ್ದು ಉದ್ದೇಶ ಏನಿದೆ ಕ್ಲಾರಿಟಿ ಇಲ್ಲ, ಯಾವುದಕ್ಕೋಸ್ಕರ ಮಾಡ್ತಾರೆ ಅಂದರೆ. ಸೊ ಯಾವುದೇ ಒಂದು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ದೇ ಶುಡ್ ಬಿ ಸಮ್ ಪರ್ಫೆಕ್ಟ್ ಒಂದು ಗೋಲ್ ಇರುತ್ತೆ, ಒಂದು ನಿಯಮ ಇರುತ್ತೆ. ಅದೇ ಫಸ್ಟ್ ಇಲ್ಲ ಇದರಲ್ಲಿ, ಅದು ಬೇರೆ ವಿಷಯ. ಓಕೆ, ಅದು ಕೊಡಬೇಕಾಗಿತ್ತು. ಕೊಟ್ಟಾಗ ಏನಾಗುತ್ತೆ, ಇಷ್ಟೊಂದು ಗೊಂದಲ ಆಗೋದು ಕಡಿಮೆ ಆಗ್ಬೋದಿತ್ತು, ಇಲ್ಲ ಇನ್ನೂ ಜಸ್ಟಿಗೆ ಗೊಂದಲ ಆಗೋ ಚಾನ್ಸಸ್ ಇರ್ತಾಯಿತ್ತು. ಅದು ಫಸ್ಟ್ ಕ್ಲಾರಿಟಿ. ಸೊ ಈಗ ಪ್ರಾಪರ್ಟಿ ಟ್ಯಾಕ್ಸ್ ಹೇಳಿದಾಗೆ, ಸೊ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲಿಕ್ಕೆ ಇದಕ್ಕೆ ಲಿಂಕ್ ಮಾಡಲೇಬಾರ್ದು. ಸೊ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದು ನಮ್ಮದು ಜವಾಬ್ದಾರಿ, ನಾವು ಕಟ್ಟಲೇಬೇಕು. ಓಕೆ, ಸೊ ಕಸದ್ದು ಇಷ್ಟು kg ಬಂದರೆ ಈ ರೀತಿ ಎಲ್ಲ ಇದೆಯಲ್ಲ, ತಿರ್ಗಾ ಅಲ್ಲಿಗೆ ಬರುತ್ತಾಗತ್ತೆ, ಉದ್ದೇಶ ಏನು ಗೊತ್ತಾಗೋದಿಲ್ಲ. ಸೊ ಇವ್ರು ಏನು ಮಾಡ್ತಾಯಿದ್ದಾರೆ, ಈಗ ನಾವೆಲ್ಲ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ನಾವೇ ಸಪ್ರೇಟಾಗಿ ಗಾಡಿ ಬಂದಾಗ ಒಣ ಹಸಿ ಮಾಡ್ತಾ ಹೋಗ್ತಾಯಿದ್ದೀವಿ. ಸೊ ಈ ಸಿಸ್ಟಮ್ ಅದು ನಾವು ಈಗ ಅವ್ರು ಹೇಳಿದಾಗೆ ತೂಕ ಮಾಡಿ ಕೊಟ್ಟಾಗ ಯಾವ ರೀತಿ ತೊಗೋತಾರೆ, ಇದು ಬಿಟ್ಟು ಬೇರೆ ಟೈಪ್ ತೊಗೊಳಿಕ್ಕೆ ಚಾನ್ಸಸ್ಸೇ ಇಲ್ಲ. ಇನ್ನೂ ಬೇಕಾದರೂ ಮೈಕ್ರೋ ಮಾಡ್ಕೊಳ್ತಾ ಹೋಗ್ಬೋದು. ಅವರು ಹೆಸಾರ್ಡ್ ಸಪ್ರೇಟಾಗಿ ಒಂದು ಮಾಡ್ಕೋಬೋದು, ಹಸಿದೆ ಮಾಡ್ಕೋಬೋದು, ಬೇರೆದು ಮಾಡ್ಕೋಬೋದು. ಸೊ ಅಲ್ಟಿಮೇಟ್ ನಾವು ಏನು ಕಸಗಳನ್ನು ಹಾಕ್ತೀವಿ ಅಪಾರ್ಟ್ಮೆಂಟ್ನವರು, ಫೈನಲಿ ಇಟ್ ವಿಲ್ ಗೋ ಟು ಅವ್ರ ಡಂಪಿಂಗ್ ಯಾರ್ಡಿಗೆ ಹೋಗುತ್ತೆ. ಅದು ಉದ್ದೇಶ ನಡೆಯುತ್ತೆ. ಓಕೆ, ಅದನ್ನು ಬಿಟ್ಟು ಈಗ ಇವೆಲ್ಲ ಏನು ಕಸದ ಹೇಳಿದ್ರಲ್ಲ, ಈಗ ವೇಟ್ ಮಾಡಿ ಹಾಕೋದು, ಸೊ ಇದು ಜನರಿಗೆ ಕಿರಿಕಿರಿ ಆಗುತ್ತೆ. ಒಂದು ಓನರ್ಸಿಗೆ, ಕೊನೆಗೆ ಓನರ್ಸ್ ಇಲ್ಲ ಅಂದರೆ ಹೇಳಿದರು, ಈಗ ಸುಮಾರು ಜನ ಓನರ್ಸು ಒಂದು 100 ಮನೆ ಇದ್ದಿದ್ದ ಅಪಾರ್ಟ್ಮೆಂಟ್ ಇದ್ದಪ್ಪ ಅಂದರೆ ಅದರಲ್ಲಿ 45 ಜನ ಬಾಡಿಗೆದವ್ರು ಇರ್ತಾರೆ, ಉಳಿದವರು ಓನರ್ಸ್ ಇರ್ತಾರೆ. ಸೊ ಬಾಡಿಗೆದವ್ರಿಗೆ ಏನಾಗುತ್ತೆ ಅಂದರೆ, ಅವ್ರಿಗೆ ಬಾಡಿಗೆದವ್ರಿಗೆ ಅವ್ರು ತಪ್ಪು ಮಾಡ್ತಾರೆ ಅಂತ ಹೇಳಿಕ್ಕೆ ಇಚ್ಛೆ ಪಡೋದಿಲ್ಲ. ಸೊ ಓನರೇ ಬಾಡಿಗೆದವರೇ ಇರ್ತಾರೆ. ಇಟ್ಸ್ ಎ ಟ್ರೂ ಫ್ಯಾಕ್ಟ್.
ಸೊ ಅವ್ರಿಗೆ ಕಿರಿಕಿರಿ ಆದಾಗ ಅವ್ರು ಏನು ಮಾಡ್ತಾರೆ, ಸಿಗಲಿಲ್ಲ ಅಂದರೆ ಕೊನೆಗೆ ರಾತ್ರಿ ಹೋಗಿ ಕಸ ಹಾಕೋದು ಎಲ್ಲಿದೆ ಆ ಥರ ಎಲ್ಲ ಜಾಸ್ತಿ ಇನ್ನೂ ಮಾಡಲಿಕ್ಕೆ ಇದು ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ಅದು ಆಗ್ದಂಗೆ ಏನು ಮಾಡಬೇಕು, ಅಥವಾ ಸೆಕ್ಯೂರಿಟಿದವರು ಇಟ್ಟಿರ್ತಾರಲ್ಲ ಅದೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ಸೊ ಆ ರೀತಿಯಾಗಿ ಇದರಿಂದ ಅನುಕೂಲ ಅಂತೂ ಇಲ್ಲ, ಅಷ್ಟು ಮಾತ್ರ ಹೇಳ್ಬೋದು. ಇದು ಲಿಂಕ್ ತೆಗೆದುಬಿಟ್ಟು ಮಾಡಿದಾಗ ಮಾತ್ರ ಇನ್ನೊಂದು ಅವೇರ್ನೆಸ್ ಕೊಟ್ಟಾಗ ಜನ ಇನ್ನೂ ಇದ್ರದ್ದು ಹೆಚ್ಚಿಗೆ ಕಾಳಜಿಪೂರ್ವಕವಾಗಿ ಇನ್ನೂ ಜೀವಿಗಾಗಲಿ ಅಥವಾ ಗೌರ್ಮೆಂಟಿಗೆ ಸಹಕಾರ ಕೊಡೋದು ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಲಿಂಕ್ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕೆ ಮಾಡಿದರೆ ಗೊತ್ತಾಗ್ತಾ ಇಲ್ಲ. ರಮೇಶ್ ಸರ್, ಈಗ 100 kg ಒಳಗಡೆ ಬಂತು ಅಂದರೆ ತಗೊಳ್ತಾ ಇಲ್ಲ ಅನ್ನುವಂಥ ವಿಚಾರ. ಹಾಗಾದರೆ ಏನು ಮಾಡಬೇಕು? ಟ್ಯಾಕ್ಸ್ ಹೇಗೆ ಕಟ್ಕೊಳ್ಳೋದು, ಹೇಗೆ? ಇಲ್ಲ, ಈಗ ಕಟ್ಲಿಕ್ಕೆ ಆಗ್ತಾನೇ ಇಲ್ಲ. ಅದೇ ಹೇಳ್ದಲ್ಲ ನಾನು, ಅದು 100 kg ಒಂದೇ ಇಲ್ಲ. ಇದಕ್ಕೆ ಇನ್ನೊಂದು, ಈಗ BSWML ಆಗಲಿ ಅಥವಾ GBA ಆಗಲಿ ನಮಗೆ ಯಾವುದೇ ಒಂದು ಗೈಡೆನ್ಸ್ ಆಗಲಿ ಒಂದು ಡಾಕ್ಯುಮೆಂಟ್ ಆಗಲಿ ಇಲ್ಲ ಇದ್ರ ಬಗ್ಗೆ. ನಾವು ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಮಾಡಲಿಕ್ಕೆ ಹೋದಾವಾಗ ಅಲ್ಲಿ ನೀವು ಎಂಟ್ರಿ ಮಾಡಿದಾವಾಗಲೇ ನಮಗೆ ಗೊತ್ತಾಗೋದು ಇದು ಏನೇನು ಬರ್ತಾ ಇದೆ ಅಂತ. ಅದು ಒಂಥರ ಪರ್ಮಿಟೇಷನ್ ಕಾಂಬಿನೇಷನ್ ಥರ. ನೀವು 1 kg ಹಾಕಿ ನೋಡಿದರೆ ಆಗುತ್ತಾ, ಎಷ್ಟು 2 kg ಹಾಕಿದರೆ ಬರುತ್ತಾ, ಎಲ್ಲದನ್ನೂ ಹಾಕಬೇಕಾ, ಝೀರೋ ಅಲೋ ಮಾಡುತ್ತಾ ಇಲ್ವಾ ಅದರಲ್ಲಿ. ಹೀಗೆ ನಾವೆಲ್ಲ ನೋಡಿ, ಎಲ್ಲೆಲ್ಲೋ ನಿಮಗೆ ನೋಡ್ದಂಗೆ ಕೆಲವು ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಬೇರೆ ಬೇರೆ ಕಾಂಬಿನೇಷನ್ ಹಾಕಿ ನಾವು ನೋಡೋದು, ನಾವು ಏನು ಮಾಡಿದ್ರೆ ಮುಂದೆ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟಿಗೆ ಹೋಗುತ್ತೆ ಅಂತ. ಆಮೇಲೆ ಎಷ್ಟೋ ಕಡೆ ಇನ್ನೊಂದು ಕಡೆ ಏನಾಗಿದೆ ಅಂದರೆ, ಸ್ವಲ್ಪ ಸ್ಮಾಲರ್ ಅಪಾರ್ಟ್ಮೆಂಟ್ಗಳಿಗೆ ಏನಾಗಿದೆ ಅಂದರೆ, ಅಲ್ಲಿ ಈ BSWML ಅಪಾಯಿಂಟ್ಮೆಂಟ್ ಮಾಡಿರೋ ಥರದ ಕಾಂಟ್ರಾಕ್ಟರ್ಸು ಇನ್ನೂ ಆ ಅಪಾರ್ಟ್ಮೆಂಟ್ಗಳಿಗೆ ಇನ್ನೂ ಕಾಂಟ್ರಾಕ್ಟ್ಸ್ ತೊಗೊಂಡಿಲ್ಲ. ಅವರು ಮೊದಲು BBMP ಇರುವಾಗ ಯಾರ್ಯಾರು ತಗೊಂಡು ಹೋಗ್ತಾ ಇದ್ದಾರೆ ಅವರೇ ತೊಗೊಂಡು ಹೋಗ್ತಾ ಇದ್ದಾರೆ. ಹೌದು. ಈಗ ನಿಮಗೆ ಅಲ್ಲಿ ಸರಿ, ಈಗ ಒಂದು 5 kg ಏನೋ ಒಂದು ಹಾಕ್ಕೊಂಡು ನೀವು ಮುಂದೆ ಹೋದರೆ ಅವ್ರು ಕೇಳ್ತಾರೆ, ಇದನ್ನು ಪ್ರೊಸೆಸ್ ಮಾಡೋರು ಅಥವಾ ನಿಮ್ಮಲ್ಲಿಂದ ಪಿಕಪ್ ಮಾಡೋರು ಯಾರು ಅಂತ ಕೇಳ್ತಾರೆ. ಆ್ಯಕ್ಚುಲಿ ನೋಡಿದರೆ ಈ ಪಿಕಪ್ ಮಾಡೋರು ಯಾರು ಅಂತ ಯಾವ ಓನರಿಗೂ ಸಾಧಾರಣವಾಗಿ ಗೊತ್ತಿರಲ್ಲ. ಅಸೋಸಿಯೇಷನ್ನಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದರೆ ಅವರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕಲ್ಲ, ಮೇಂಟೆನೆನ್ಸ್ ಚಾರ್ಜಸ್ ಕಟ್ತಾರೆ, ಅದು ಪೇಮೆಂಟ್ ಆಗ್ತಾ ಹೋಗುತ್ತೆ. ಅದರಲ್ಲೂ ಬೇರೆ ಕಡೆ ಇದ್ದವ್ರಿಗೆ ಇನ್ನೂ ಪ್ರಾಬ್ಲಮ್. ಸೊ ಅದೇನಾಗ್ತಾ ಇದೆ ಅಂದರೆ, ಅಲ್ಲಿ ನೀವು ಇವರು ಯಾವುದೋ 4 ವೆಂಡರ್ಸ್ ಇದ್ದಾರೆ. 4 ವೆಂಡರ್ಸ್ ಅಲ್ಲದೆ ನೀವು ಬೇರೆ ಯಾರಾದರೂ ಕೊಡ್ತಾ ಇದ್ದರೆ ನಾವಲ್ಲಿ ಅದನ್ನು ಕೊಡಲಿಕ್ಕಾಗಲ್ಲ. ಇವರು 3ರಲ್ಲಿ ಯಾರದೋ 3ರಲ್ಲಿ 4 ಜನರಲ್ಲಿ ಒಬ್ಬರನ್ನ ಮಾತ್ರ ನಾವು ಪಿಕ್ ಮಾಡಬೇಕು. ಈಗ ನಾನು ಅವ್ರಿಗೆ ಕೊಡ್ತಾನೇ ಇಲ್ಲ ಅಂದರೆ ನಾವು ಹೇಗೆ ಪಿಕ್ ಮಾಡೋದು? ಈ ರೀತಿಯಾಗಿ ಬಹಳ ಗೊಂದಲ ಮಾಡಿಟ್ಟಿದ್ದಾರೆ. ಅದಕ್ಕೆ ಈ ಸಿಚುವೇಷನ್ನಲ್ಲಿ ನೀವು ಏನು ಮಾಡಬೇಕು ಅಂತ ನಿಮಗೆ ಯಾವುದೇ ಒಂದು ಗೈಡ್ ಆಗಲಿ ಅಥವಾ ಒಂದು ಡಾಕ್ಯುಮೆಂಟ್ ಆಗಲಿ ಇನ್ನೂ ಎಲ್ಲೂ ಬಂದಿಲ್ಲ. ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಅವರು ಕೂಡ ಅವ್ರನ್ನ ಮೀಟ್ ಮಾಡಿ ಎಲ್ಲ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ಅವರಿಗೆ ಕೇಳ್ಕೊಂಡಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ಸಾರ್ಟ್ ಔಟ್ ಮಾಡಿ, ನೀವು ಅಸೋಸಿಯೇಷನ್ ಯಾವ್ದಾವ್ದು ಹ್ಯಾಂಡಲ್ ಮಾಡ್ತಾಯಿದ್ರೆ ಅವ್ರು ಮಾಡಿಕೊಳ್ಳಿ, ನೀವು ಇಂಡಿವಿಜುವಲ್ ಓನರ್ನ ಬಿಟ್ಬಿಡಿ, ಪ್ರಾಪರ್ಟಿ ಟ್ಯಾಕ್ಸ್ ತೊಗೊಳ್ಳಿ ಅಂತ ಹೇಳಿದ್ದಾರೆ ಅವರಿಗೆ. ಆದರೆ ಅದಿನ್ನೂ ಅದೇ ಸಿಚುವೇಷನಲ್ಲಿದೆ. ನಾನು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನಲ್ಲಿ ಜಾಯಿಂಟ್ ಸೆಕ್ರೆಟರಿ ಇದ್ದೀನಿ. ನನಗೆ ದಿನಾ ಓನರ್ಗಳು ಏನೋ ಒಂದು ಕೇಳ್ತಾನೆ ಇರ್ತಾರೆ, ಸರ್ ಇದೇನು ಮಾಡೋದು, ಪೇಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಈ ಡೀಟೇಲ್ಸ್ ಕೊಡಿ, ಆ ಡೀಟೇಲ್ಸ್ ಕೊಡಿ ಅಂತ. ನಾನು ಹೇಳಿದೆ, ಆ ಉತ್ತರ ನನ್ನ ಹತ್ರನೆಲ್ಲ ನಾನೂ ಪೇಮೆಂಟ್ ಮಾಡಿಲ್ಲ ಇನ್ನು, ಯಾಕೆ ನನ್ನ ಹತ್ರನೂ ಅದು ವಿಚಾರ ಗೊತ್ತಿಲ್ಲ ಇನ್ನು ಅಂತ ಹೇಳಿದ್ದೀನಿ. ರವೀಂದ್ರ ಸರ್, ಈಗ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಜನರ ಮೇಲೆ ಹೊರೆ ಹಾಕ್ತಿದೆಯಾ ಅಂತ ಅನಿಸ್ತಾ ಇದೆಯಾ, ಹೇಗೆ? ಇದು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಹೇಳ್ತೀನಿ, ಈಗಿರೋ ಸಿಸ್ಟಮ್ನಲ್ಲಿ ನಾವು ಕಸ ಹಾಕ್ತಾ ಇದ್ದೀವಿ, ತೊಗೊಂಡು ಹೋಗ್ತಾ ಇದ್ದೀವಿ ಸ್ಯಾಗ್ರಿಗೇಟ್ ಮಾಡಿಬಿಟ್ಟು. ಆದರೆ ಇನ್ಮೇಲೆ ಏನು ಮಾಡೋ ಉದ್ದೇಶ ಇದೆ ಅದು ಕ್ಲಾರಿಟಿ ಕೊಟ್ಟಿಲ್ಲ. ಬರೀ ಈಗ ಅವ್ರು ಮಾಡಿರೋದು ಪ್ರಾಬ್ಲಮ್ ಏನಂದರೆ, ಪ್ರಾಪರ್ಟಿ ಟ್ಯಾಕ್ಸಿಗೆ ಲಿಂಕ್ ಮಾಡಿದ್ದಾರೆ. ಇದು ಕರೆಕ್ಟಾಗಿ ನೀವು ಫಿಲಪ್ ಮಾಡಿದರೆ ಮಾತ್ರ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲಿಕ್ಕೆ ಸಾಧ್ಯ. ಅದು ಬಿಟ್ಟು ಬೇರೆದು ಏನೂ ಯಾರೂ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ನಿಖರವಾಗಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಂದರೆ ಸರ್ಕಾರ ಆದಾಯ ಮೂಲ ಹುಡುಕ್ತಾ ಇದೆಯಾ, ಕಷ್ಟದಲ್ಲಿದೆಯಾ ಸರ್ಕಾರ? 100%. ಯಾಕಂದರೆ
ಈಗ ಹೆಂಗಿದ್ರು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಆ ಟ್ಯಾಕ್ಸ್ನಲ್ಲಿ ಸಮ್ ಪರ್ಸೆಂಟೇಜ್ ಅವರು ತಗೊಳ್ತಾ ಇದ್ದಾರೆ, ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಇದೆ, ಫಿಕ್ಸ್ ಆಗಿದೆ. ಸೊ ಅದು ಬಿಟ್ಟು ಮತ್ತೆ ಅಡಿಷನಲ್ ಮಾಡಬೇಕಂದ್ರೆ ಈಗ ಮತ್ತೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಅದು ಜಾಸ್ತಿ ಮಾಡಿದ್ರೆ ಅಂತ ಜನ ಆಗಲೇ ಬೊಬ್ಬಳೆ ಹೊಡಿತಾ ಇದ್ದಾರೆ, ಮಾರ್ಕೆಟ್ನಲ್ಲಿ ಪ್ರೈಸಸ್ ಜಾಸ್ತಿ ಮತ್ತೆ ಇದು ಮಾಡಿದ್ದಾರೆ ಅಂತೇಳಿ. ಈಗ ಡೈರೆಕ್ಟಾಗಿ ತಿರ್ಗಾ ನಾವು ಗೌರ್ಮೆಂಟ್ನವ್ರು ನಾವು ಮತ್ತೆ ಅದಕ್ಕೆ ಜಾಸ್ತಿ ಟ್ಯಾಕ್ಸ್ ಮಾಡ್ತೀವಿ ಅಂತ ಹೇಳಿದಾಗ ಜನ ಆ ಕಡೆ ಹೋಗ್ಬಿಡ್ತಾರೆ ಮತ್ತೆ ತಿರ್ಗಾ. ಸೊ ಇದು ಈ ರೀತಿ ಹೇಳಿದಾಗ ಕಸದ್ದು ಮುಂದೆ ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಮನೆಯಿಂದ 10 kg ನಾವು ಮಿನಿಮಮ್ ಮಾಡಿರ್ತೀವಿ, ನೀವು 15 kg 20 kg ಹಾಕ್ತಾ ಇದ್ದೀರಾ, ಸೊ ಅದಕ್ಕೆ ಅಡಿಷ್ನಲ್ ಕೊಡಬೇಕು. ಸೊ ಇವೆಲ್ಲ ಬರ್ಬೋದು. ಯಾಕಂದರೆ ಈ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕಾದ್ರೆ 30-40 ಒಂದು ಇರುತ್ತೆ, 30-45 ಒಂದು ಇರುತ್ತೆ, 40-60 ಒಂದು ಇರುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ಏರಿಯಾ. ಅದೇ ರೀತಿ ಮುಂದೆ ಸಹ ಅವರು ಮಾಡ್ಬೋದು. ನಿಮ್ಮ ಮನೆಯಿಂದ ಜಾಸ್ತಿ ಕಸ ನೀವು ಜಾಸ್ತಿ ಕಸ ಕಟ್ಟ್ರಿ, ಕರೆಂಟ್ ಬಿಲ್ ಹೆಂಗೆ ಜಾಸ್ತಿ ಉಳಿಸಿದ್ರೆ ಕಟ್ತಿರಲ್ಲ ಅದೇ ರೀತಿ ಕಟ್ಟಿ ಅನ್ನೋ ಉದ್ದೇಶ ಇರಬಹುದು, ಹೇಳಿಕ್ಕೆ ಬರೋದಿಲ್ಲ. ಸೊ ಟೋಟಲಿ ಅಗೇನ್ ಮತ್ತೆ ಕನ್ಫ್ಯೂಷನ್. ಎಸ್, ಅವರಿಗೆ ಕ್ಲಾರಿಟಿ ಇಲ್ಲ ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ. ಮಾತಾಡೋಣ. ಮತ್ತೊಬ್ಬರಿಗೆ ಜಾಯ್ನ್ ಆಗಿದ್ದಾರೆ, ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಅಪಾರ್ಟ್ಮೆಂಟ್ ನಿವಾಸಿ ಆಗಿರುವಂಥ ನಾಗರತ್ ಅವರು, ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ಎಸ್ ಮೇಡಮ್ ಅವ್ರ, ಈಗ GBA ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ ಅಥವಾ ನಿಯಮ, ರೂಲ್ಸ್ ಅಂದರೆ ಇದು ಗಾರ್ಬೇಜ್ ಸಿಟಿಯನ್ನು ಬದಲಾಯಿಸೋದಕ್ಕೆ ತೆಗೆದುಕೊಂಡಿರುವಂಥ ನಿರ್ಧಾರನ ಹೇಗೆ? ಈ ಮುಂಚೆ BBMP ಏನು ಮಾಡ್ತಾ ಇತ್ತು ಕಸ ವಿಲೇವಾರಿ ವಿಚಾರವಾಗಿ, ಇವಾಗ ಏನು GBA ಆದಮೇಲೆ ಅವ್ರು ತಗೊಂಡಂಥ ನಿರ್ಧಾರ ಖಂಡಿತ ಸರಿ ಅಲ್ಲ ಅನ್ನೋದು ನನ್ನ ಉದ್ದೇಶ. ಯಾಕೆ ಸರಿ ಇಲ್ಲ? ಈಗಾಗಲೇ BBMPಯಲ್ಲಿ ಬೇಕಾದಷ್ಟು ದುಡ್ಡಿದೆ, ದುಡ್ಡಿಲ್ಲದೆ ಏನಿಲ್ಲ. ಸರ್ಕಾರ BBMPಗೆ ಎಷ್ಟು ಹಣ ಬೇಕೋ, ಎಷ್ಟು ಮೀಸಲಿಡಬೇಕೋ ಅಷ್ಟನ್ನು ಸರ್ಕಾರ ಮೀಸಲಿಟ್ಟಿದೆ. ಅದಕ್ಕಿಂತ ಈಗೇನು ಕಂದಾಯವನ್ನು ಏನು ಈಗಾಗಲೇ GBA ತಗೊಳ್ತಾ ಇದೆ, ಅದರಲ್ಲೇನು ಮೋಸ ಅಂತೂ ಇಲ್ಲ. ಎಲ್ಲರೂ ಸಹ ನೀಟಾಗಿ ಕಂದಾಯವನ್ನು ಕಟ್ತಾ ಇದ್ದಾರೆ. ಅದನ್ನು ಕಸದ ಮೇಲೆ ಹೇರೋ ಅಂಥ ವಿಚಾರ ಇದೆಯಲ್ಲ, ಅದು ಭಾಳ ಜನರಿಗೆ ತೊಂದರೆ ಆಗೋವಂಥ ಒಂದು ವಿಚಾರ. ಅಂದರೆ ಪ್ರತಿದಿನ ಕಸವನ್ನು ಅದು ಮನೆಯಿಂದ ಕಸ ಹೊರಗಡೆ ಹೋದ್ರೇ ಮನೆ ಶುದ್ಧಿ ಇರುತ್ತೆ ಅಂತ ನಮ್ಮ ಹೆಣ್ಮಕ್ಳ ವಿಚಾರವಾಗಿ ನಾವು ಹೇಳೋದಾದರೆ ಮನೆಯಿಂದ ಕಸ ಹೊರಗಡೆ ಹೋಗಬೇಕು. ಈಗ ಕಸ ತಗೊಂಡೋಗೋ ಅಂಥವರಿಗೂ ಸಹ ಸರ್ಕಾರದಲ್ಲಿ ಬೇಕಾದಷ್ಟು ಫಂಡ್ಸ್ ಇದೆ, ಅವರಿಗೆ ಯಾವುದೇ ರೀತಿಯಾದಂಥ ವ್ಯವಸ್ಥೆನೂ ಸಹ ಸರಿಯಾಗಿ ಮಾಡ್ತಾ ಇಲ್ಲ ಸರ್ಕಾರ. ಈಗ ಅವರಿಗೆ ಸುರಕ್ಷತೆಗೆ ಬೇಕಾದಂತಹ ಏನು ವಸ್ತುಗಳಿದೆ ಅದನ್ನು ಸಹ ಸರ್ಕಾರ ಅವರಿಗೆ ನೀಡ್ತಾ ಇಲ್ಲ. ಆಮೇಲೆ ಏನು ಅವ್ರ ಗುತ್ತಿಗೆ ಕಾರ್ಮಿಕರಿದ್ದಾರೆ ಅವರಿಗೂ ಸಹ ಸರಿಯಾದಂಥ ಸಂಬಳಗಳಿಲ್ಲ. ಈ ರೀತಿ ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನು ಅನುಭವಿಸಿಕೊಂಡು ಈ ಒಂದು ಕಸನ ತಗೊಂಡೋಗಿ ವಿಲೇವಾರಿ ಮಾಡಿ ಅದಕ್ಕೆ ಬೇಕಾದಂಥ ಯಂತ್ರಗಳಿದೆ. ಮನುಷ್ಯರಿಗಿಂತ ಯಂತ್ರಗಳನ್ನು ಉಪಯೋಗಿಸ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಮನುಷ್ಯರು ಆ ಒಂದು ಕೆಲಸ ಮಾಡಿ ಅವ್ರ ಮನೆಗೆ ಹೋಗಿ ಅವ್ರ ನೆಮ್ಮದಿಯಿಂದ ಊಟ ಮಾಡೋಕ್ಕಾಗದೇ ಇರೋವಂಥ ಎಷ್ಟೋ ಕಷ್ಟದಲ್ಲಿರೋ ಜನ ಇದ್ದಾರೆ. ಸೊ ಹಂಗಿದ್ದಾಗ ಅದಕ್ಕೆ ಬೇಕಾದಂಥ ಯಂತ್ರಗಳನ್ನು ಉಪಯೋಗಿಸ್ಬೋದಾಗಿತ್ತು ಅವರು. ಅದನ್ನು ಸಾರ್ವಜನಿಕರ ಮೇಲೆ, ನಾಗರಿಕರ ಮೇಲೆ ಹೇಳ್ತಾ ಇದ್ದಾರಲ್ಲ, ಅದು ಭಾಳ ತಪ್ಪು ಅನ್ನೋದು ನನ್ನ ಅನಿಸಿಕೆ. ಎಸ್, ಮಾತಾಡೋಣ. ನಮ್ಮ ಜೊತೆಗೆ BJP ರಾಜ್ಯ ವಕ್ತಾರರಾಗಿರುವಂತಹ ಅಶೋಕ್ ಗೌಡ್ರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಈ GBA ಮತ್ತೆ ಸರ್ಕಾರದ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜನ ಅಂತೂ ಇಡೀ ಶಾಪ ಹಾಕ್ತಿದ್ದಾರೆ. ಇದು ಒಂಥರ ಆದಾಯದ ಮೂಲವನ್ನು ಹುಡುಕ್ತಿದ್ದಾರೆ ಬಿಟ್ಟರೆ ಕಸವನ್ನು ಕ್ಲೀನ್ ಮಾಡ್ತೀವಿ ಅಂತ ಯಾವುದೇ ಉದ್ದೇಶ ಇಲ್ಲ ಅಂತ ಜನರ ಅಭಿಪ್ರಾಯ. ಬೇಸಿಕಲಿ ಏನು ಅಂತ ಹೇಳಿದ್ರೆ ದೇ ಸೀರಿಯಸ್ಲಿ ಲ್ಯಾಕಿಂಗ್ ದ ಟೆಕ್ನಿಕಲ್ ಸ್ಕಿಲ್ಸ್. ಹೆಂಗೆ ಅಂತ ಹೇಳಿದ್ರೆ ಈಗ ಕಸ ಅಂತಕ್ಕಂತಹದನ್ನ ಇಡೀ ಪ್ರಪಂಚದಲ್ಲಿ 4 ಸೆಗ್ರಿಗೇಷನ್ ಅಂತ ಮಾಡ್ಕೊಂಡ್ ಬಂದಿದ್ದಾರೆ. ಆಮೇಲೆ ಕಸಕ್ಕೆ ಭಾರತೀಯ ಪ್ರತಿಯೊಂದು ಹಳ್ಳಿನಲ್ಲೂ ಸಹ ನಮ್ಗೆ ಒಂದು ವ್ಯಾಲ್ಯೂ ಇತ್ತು ಕಸಕ್ಕೆ. ನಾವ್ ಯಾವುದೇ ಕಸನ ನಾವು ಬಿಸಾಕ್ತಿರ್ತಕ್ಕಂತಹದ್ದು ವಾಡಿಕೆನೆ ಇರ್ಲಿಲ್ಲ. ಅಂದ್ರೆ ನಾವು ತಿಪ್ಪೆಗೆ ತೆಗೆದುಕೊಂಡಾಗ ಹಾಕಿದ್ರೆ ಅದು ಗೊಬ್ಬರ ಆಗ್ತಿತ್ತು, ಕುಡ್ತಿಗೆ ತೆಗೆದುಕೊಂಡು ಹಾಕಿದ್ರೆ ನಮ್ಗೆ ಹಸುಗೆ ಒಂದು ಪೌಷ್ಟಿಕಾಂಶತೆ ಆಗ್ತಾ ಇತ್ತು. ಜೊತೆಗೆ ಜಡೆ ಜಗಳಗಳಾಗ್ತಾ ಇತ್ತು. ಸಗಣಿನೇನಾದ್ರೂ ಸಗಣಿ ಆದ್ರೂ ರಸ್ತೆದಲ್ಲಿ ರಸ್ತೆಯಲ್ಲಿ ಬಿದ್ರೆ ಅರ್ಧಕ್ಕಿಂತ ಜಾಸ್ತಿ ನಾನು ಸಗಣಿನ ಎತ್ಕೊಳಕ್ ಆಗ್ತಿರ್ಲಿಲ್ಲ. ಅಂತಹ ಒಂದು ನಮಗೆ ಪದ್ಧತಿ ಇದ್ದಂಥದ್ದು. ಅಂದ್ರೆ ಅರ್ಥ ಏನು ಅಂದ್ರೆ ಕಸಕ್ಕೆ ಒಂದು ವ್ಯಾಲ್ಯೂ ಇತ್ತು ಅಂತಕ್ಕಂಥದ್ದು ಫಸ್ಟ್ ಪಾಯಿಂಟ್. ಅಂದ್ರೆ ಈಗೇನಂದ್ರೆ ಆಗ್ಲಿಂದ ನಾನು ತಮ್ಮ ಚರ್ಚೆ ನೋಡ್ತಿದ್ದೆ. ದೇರ್ ಈಸ್ ನೋ ವೇಸ್ಟ್, is actually not a waste.
ಅಂದ್ರೆ ನಾನು 4 ಸೆಗ್ರಿಗೇಷನ್ ಈಗ ಬಂದ್ಬಿಡ್ತೇನೆ. ಒಂದು ಕಾಂಪೋಸಿಟ್ ವೇಸ್ಟ್ ಅಂದ್ರೆ ಕಾಂಪೋಸ್ ಮಾಡ್ತಕ್ಕಂತಹದ್ದು ಒಂದು ವೇಸ್ಟ್ ಆದ್ರೆ, ಎರಡನೇ ವೇಸ್ಟ್ ರೀಸೈಕಲಬಲ್ ವೇಸ್ಟ್, ಇನ್ನೊಂದು ರೀಯೂಸಬಲ್ ವೇಸ್ಟ್, ನಾಲ್ಕನೇದು ಮೆಡಿಕಲ್ ವೇಸ್ಟ್. ಈಗ ಒಂದು ಐದನೇ ಟರ್ಮ್ ಇ ವೇಸ್ಟ್ ಅಂತ ಬಂದಿದೆ. ಇ ವೇಸ್ಟ್ಗೂ ಸಹ ಭಾರತದಲ್ಲಿ ವೆಂಡರ್ಸ್ ಇದ್ದಾರೆ. 20 ವರ್ಷದ ತರ ಇಲ್ಲ, ಈ ವರ್ಷ ಈಗ ಇ ವೇಸ್ಟ್ಗೂ ವೆಂಡರ್ಸ್ ಇದ್ದಾರೆ. ಈ 5 ವೇಸ್ಟ್ ಅಲ್ಲಿ 4ನೇ ವೇಸ್ಟ್ ಏನ್ ಹೇಳ್ತೀವಿ ಮೆಡಿಕಲ್ ವೇಸ್ಟ್ ಅಂತ ಹೇಳಿ, ಅಂದ್ರೆ ಡಿಸ್ಪೋಸಬಲ್ ವೇಸ್ಟ್ ಅಂತ ಏನಿದೆ, ದಟ್ ಈಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಡೇಂಜರಸ್ ಅಂಡ್ ವಿಚ್ ಹ್ಯಾಸ್ ಟು ಬಿ ದ ಗವರ್ನಮೆಂಟ್ ಹೆಡೇಕ್. ಗವರ್ನಮೆಂಟ್ ಈ ತಲೆ ಕೆಡಿಸ್ಕೊಬೇಕಾಗಿರೋದು ಇದ್ರ ಬಗ್ಗೆ ಮಾತ್ರನೇ. ಈ ಫಸ್ಟ್ ಕಾಂಪೋಸಿಟ್ ವೇಸ್ಟ್ ಏನಿದೆ ಇದಕ್ಕೆ ಪ್ರೈವೇಟ್ ವೆಂಡರ್ಸ್ ಇದ್ದಾರೆ, ಅಥವಾ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಸ್ ಇವೆ, ಅಥವಾ ಹೌಸಿಂಗ್ ಕಾಲೋನೀಸ್ ಇವೆ. ಅಂದ್ರೆ ದಿಸ್ ಹ್ಯಾಸ್ ಟು ಬಿ ಲೋಕಲೈಸ್ಡ್. ಗವರ್ನಮೆಂಟ್ ಇಸ್ ನಾಟ್ ಅಪ್ಲೈಯಿಂಗ್ ದರ್ ಬ್ರೈನ್. ಪಾರ್ಟ್ 1 ದಿಸ್ ಇಸ್ ದ, ಅದಕ್ಕೆ ಇಂಟರ್ವೆನ್ಷನ್ ಬೇಕು. ಇಟ್ ಈಸ್ ನಾಟ್ ದರ್ ಹೆಡೇಕ್ ಬಟ್ ಇಟ್ಸ್ ಅನ್ ಇಂಟರ್ವೆನ್ಷನ್. ಪಾರ್ಟ್ 1. ಪಾರ್ಟ್ 2 ರೀಸೈಕಲ್ ಅಂಡ್ ರೀಯೂಸಬಲ್ ಏನು ಅಂದ್ರೆ, ಎರಡೂ ಕಡೆ ತುಂಬಾ ಜನ ವೆಂಡರ್ಸ್ ಇದ್ದಾರೆ. ತುಂಬಾ ಜನ ವೆಂಡರ್ಸ್, ಈಗ ಬಟ್ಟೆ ಇರಬಹುದು ಅಥವಾ ಪೇಪರ್ ಇರಬಹುದು ಅಥವಾ ಇಂಥದ್ದು ಯಾವುದಕ್ಕೇನೋ ವೆಂಡರ್ಸ್ ಇರ್ಬೋದು. ಈಗ ಒಂದೇ ಒಂದು ಎಕ್ಸಾಂಪಲ್, ಐ ವಿಲ್ ಜಸ್ಟ್ ಗೋ ಬ್ಯಾಕ್ ಟು ತಿರುಮಲ ಅಂಡ್ ಕಮ್ ಬ್ಯಾಕ್. ಅಂದ್ರೆ ತಿರುಮಲದಲ್ಲಿ ಲಾಸ್ಟ್ 3 ವಾರದಿಂದ ಹೋಗಿದ್ದಾಗ ಒಂದು ಬಾಟಲ್ ನೀವು ನೀರು ತೆಗೆದುಕೊಂಡ್ರೆ 50 ರೂಪಾಯಿ, ಅದರಲ್ಲಿ 20 ರೂಪಾಯಿ ಮಾತ್ರ ನೀರಿನ ವ್ಯಾಲ್ಯೂ. ಬಾಟಲ್ ನೀವು ತೆಗೆದುಕೊಂಡೋಗಿ ವಾಪಸ್ ಕೊಟ್ರೆ 30 ರೂಪಾಯಿ ಅವ್ರು ನಿಮ್ಗೆ ವಾಪಸ್ ಕೊಡ್ತಾರೆ. ಅಕಸ್ಮಾತ್ ನೀವೇನಾದ್ರು ಬಾಟ್ಲ್ ಎಲ್ಲೇ ಬಿಟ್ರಿ ಅನ್ಕೊಳ್ಳಿ, ಅಲ್ಲಿನ ಸೆಕ್ಯೂರಿಟಿ ಗಾರ್ಡು ಅಲ್ಲಿನ ಕ್ಲೀನರ್ಸ್ ಯಾರಿದ್ದಾರೆ ಅವ್ರು ತೆಗೆದುಕೊಂಡೋಗಿ ಅಂಗಡಿ ಕೊಟ್ರೆ ಅವ್ರಿಗೆ 30 ರೂಪಾಯಿ ಬರುತ್ತೆ. ಅಂದ್ರೆ ಇದು ಒಂದು ಬಾಟಲ್ ನ ವಿಚಾರ ಅಲ್ಲ, ಅಂದ್ರೆ ಅದಕ್ಕೆ ವ್ಯಾಲ್ಯೂಯೇಷನ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಇನ್ನೂ 2 ಎಕ್ಸಾಂಪಲ್ ಕೊಡ್ತೇನೆ. ಈಗ ಹಾಲಿನ ಪಾಕೆಟ್ಸ್ ಇತ್ತು, ನನಗೆ ನೆನಪಿದೆ ನಾವೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಹಾಲಿನ ಪಾಕೆಟ್ಗಳನ್ನ ಯಾರು ಬಿಸಾಕ್ತಾ ಇರಲ್ಲ ನಮ್ಮ ಮನೆಗಳಲ್ಲಿ. ಯಾಕೆ ಅಂದ್ರೆ ಆವತ್ತಿಗೆ ಅದು 5 ಪೈಸಾ ಬರ್ತಿತ್ತು ವ್ಯಾಲ್ಯೂ. ನೀವು ಹಾಲಿನ ಪಾಕೆಟ್ ಹಂಗೆ ನಂದಿನಿ ಹಾಲ್ನ ಇಟ್ಕೊಂಡಿದ್ರೆ ನಾವು ತೆಗೆದುಕೊಂಡೋಗಿ ಶೇಖೀಕರಣ ಮಾಡಿ 1 ತಿಂಗಳು 2 ತಿಂಗಳು ಶೇಖೀಕರಣ ಮಾಡಿ ಒಂದು ಕವರಲ್ಲಿ ಹಾಕಿಡ್ತಾ ಇದ್ರು ನಮ್ಮಮ್ಮ. ಅದನ್ನ ತೆಗೆದುಕೊಂಡಾಗ ನಾವು ಕೊಟ್ರೆ ನಮಗೆ ಒಂದು 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಬರ್ತಿತ್ತು. ಅವತ್ತಿಗೆ ಅದು ದೊಡ್ಡ ವ್ಯಾಲ್ಯೂ ಇತ್ತು. ಇವತ್ತು 20 ರೂಪಾಯಿಗೆ ಏನ್ ಬರುತ್ತೆ ಅಥವಾ 5 ರೂಪಾಯಿಗೆ ಏನ್ ಬರುತ್ತೆ, ಏನು ಬರಲ್ಲ. ಅಥವಾ ಸೇಮ್ ಥಿಂಗ್ ಯು ಕಮ್ ಬ್ಯಾಕ್, ಯಾವ್ದಾದ್ರು ಒಂದು ಬಿಯರ್ ಬಾಟಲ್ಸ್, ನನ್ ನೆನಪಿದೆ ಯಾವ್ದಾದ್ರು ಬಿಯರ್ ಬಾಟಲ್ಗಳನ್ನ ಎಲ್ಲರೂ ಶೇಖೀಕರಣ ಮಾಡೋರು. ಶೇಖೀಕರಣ ಮಾಡ್ಬಿಟ್ಟು ಅವತ್ತು 1 ರೂಪಾಯಿ ಬರೋದು ಒಂದು ಬಾಟಲ್ಗೆ, ಒಂದು ಬಿಯರ್ ಬಾಟಲ್ಗೆ 2 ರೂಪಾಯಿ, ವಾಟ್ ಎವರ್ ದ ವ್ಯಾಲ್ಯೂ, ನಾನು ಮರ್ತು ಬಿಟ್ಟಿದ್ದೇನೆ. ಸೊ ಇಷ್ಟು ವ್ಯಾಲ್ಯೂ ಬರೋದು. ಅದರಿಂದ ಎಲ್ಲರೂ ಶೇಖೀಕರಣ ಮಾಡ್ಕೊಂಡು ತೆಗೆದುಕೊಂಡೋಗಿ ಕೊಡೋರು. ಇವತ್ತೇನಾಗಿದೆ, ಇವತ್ತಿಗೂ 1 ರೂಪಾಯಿ ಬರ್ತಿದೆ. ಅಂದ್ರೆ ಕಸಕ್ಕೇನಿದೆ, ಕಸದ ವೇಸ್ಟ್ ನಾವು ವ್ಯಾಲ್ಯೂ ಕೊಡ್ಬೇಕು. ಅಂದ್ರೆ ಉಪಯೋಗಿಸಿದ ಪ್ರಾಡಕ್ಟ್ ನ ಉಪಯೋಗಿಸಿದ ಮೇಲೆ ಅದಕ್ಕೆ ನಾವು ಏನ್ ಅದರಿಂದ ಕ್ರಿಯೇಟ್ ಆಗ್ತಾ ಇದೆ, ಏನೋ ಒಂದು ಕ್ರಿಯೇಟ್ ಆಗುತ್ತೆ, ಅದಕ್ಕೆ ವ್ಯಾಲ್ಯೂ ಇದ್ರೆ ಜನ ಏನ್ ಮಾಡ್ತಾರೆ, ಓ ಇಲ್ಲಪ್ಪ ಇದನ್ನ ನಾನು ವ್ಯಾಲ್ಯೂ ಬರುತ್ತೆ, ಅದು ಏನು ಸಬ್ಸ್ಟಾನ್ಷಿಯಲ್ ವ್ಯಾಲ್ಯೂ ಬರುತ್ತೆ. ನೀವು ಸುಮ್ನೆ ಏನೋ 5 ಪೈಸಾ ಬರುತ್ತೆ, 3 ಪೈಸಾ ಬರುತ್ತೆ, 10 ಪೈಸಾ ಬರುತ್ತೆ, ಯಾರು ಕೊಡಲ್ಲ ಅದಕ್ಕೆ. ಬಿಸಾಕೋ ಅಂತ ಹೇಳ್ತಾರೆ. ಅಂದ್ರೆ ಆ ಮಿಡ್ಲ್ ಕ್ಲಾಸ್ಗೆ ಅದು ವ್ಯಾಲ್ಯೂ ಅನ್ಸ್ಬೇಕು. ಈಗ ಮ್ಯಾಕ್ಸಿಮಮ್ ಇರತಕ್ಕಂತಹದ್ದು ಭಾರತದಲ್ಲಿ ಮಿಡ್ಲ್ ಕ್ಲಾಸ್ ಮ್ಯಾನ್ಗೆ ಅದು ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ ಅವನೇನ್ ಮಾಡ್ತಾನೆ, ಬಿಸಾಕೋದ್ ಬೇಡಪ್ಪ, ಡಿಸ್ಪೋಸ್ ಮಾಡೋದು ಬೇಡ, ದೇರ್ ಇಸ್ ಅ ವ್ಯಾಲ್ಯೂ. ಇದರ ಉದ್ದೇಶ ಏನಿರಬಹುದು ಅಂತ ಹೇಳಿ, ಸರ್ಕಾರದ ಉದ್ದೇಶ ಏನಿರಬಹುದು ಅಂತ ಹೇಳಿ, ಅಂದ್ರೆ ಈ ಕಾಲಮನ್ನು ನೋಡಿದಾಗ ನನಗೆ ಗೊತ್ತಾಗಿದ್ದು ಕಸಕ್ಕೂ ಇಷ್ಟೊಂದು ವ್ಯಾಲ್ಯೂ ಇರುತ್ತಾ ಅಂತ ಹೇಳಿ. ಸರ್ಕಾರಕ್ಕೆ ಇದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು. ಸರ್ಕಾರ ಏನ್ ಮಾಡ್ತಿದೆ ಗೊತ್ತಾ, ದಿಸ್ ಇಸ್ ಎ ಟೆಂಡರ್ ಮಾಡುತ್ತೆ. ಈಗ 4,500 ಕೋಟಿ ಇತ್ತು GB ಆಗಕ್ಕಿಂತ ಮುಂಚೆ. ಈಗ ಅದನ್ನ ಅವ್ರು ಏನ್ ಎಸ್ಟಿಮೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ 7,000 ಇಂದ 8,000 ಕೋಟಿ ಎಸ್ಟಿಮೇಟ್ ಮಾಡ್ತಾ ಇದಾರೆ, 5 GB ಸೇರಿಸ್ಕೊಂಡು. ಇದರಲ್ಲಿ ದುಡ್ಡು ಹೊಡಿತಾರೆ. ಆ ಕಾಂಟ್ರಾಕ್ಟರ್ಗಳದ್ದು ಒಂದು ಲಾಬಿ ಇದೆ. ನೀವು ರೌಡಿಗಳು, ಬೆಂಗಳೂರಿನ ಕುಖ್ಯಾತ ರೌಡಿಗಳು ಕಸದ ಟೆಂಡರ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಕಸ ತೆಗೆದುಕೊಂಡು ಹೋಗೋರು ಇನ್ವಾಲ್ವ್ ಆಗಿರ್ತಾರೆ. ಈ ಮಹೇಶ್ವರ್ ರಾವ್ ಅಂತ ಒಬ್ಬರು ಸೀನಿಯರು, ತುಷಾರ್ ಗಿರಿನಾಥ್ ಅಂತ ಒಬ್ಬ ಸೀನಿಯರು, ಅಥವಾ ಬೇರೆಯವರು ಕಸದ ಎಕ್ಸ್ಪರ್ಟ್ಸ್ ಇದಾರೆ ಇಡೀ ದೇಶದಲ್ಲಿ. ಅವ್ರನ್ನ ಕರೆದ್ಬಿಟ್ಟು ನೀವು ಚರ್ಚೆ ಮಾಡ್ಬೇಕು. ಅವ್ನು ಯಾರೋ ಕುಖ್ಯಾತ ರೌಡಿನ ಕರೆದ್ಬಿಟ್ಟು ಟೆಂಡರ್ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರಿಗೆ ಅಥವಾ DK ಶಿವಕುಮಾರ್ ಅವ್ರಿಗೆ, ನಾನು BJP ಅಂತ ನೋಡ್ಬೇಡಿ, ಇಲ್ಲಿ ನಾನು ಒಬ್ಬ ಎಕ್ಸ್ಪರ್ಟ್ ಅಂತ ನೋಡಿ, ಅವ್ರು ಮಾಡ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಚರ್ಚೆ ಮಾಡ್ಬೇಕು. ಇದೇ DK ಶಿವಕುಮಾರ್ ಏನ್ ಹೇಳಿದ್ರು 1.5 ವರ್ಷದಿಂದ, ಲಾಸ್ಟ್ 2024 ಡಿಸೆಂಬರ್ ಅಲ್ಲಿ ಅಂತ ಹೇಳಿದ್ರೆ ನಂಗೆ ನೆನಪಿದೆ. ಅವ್ರು ಹೇಳಿದ್ದು ಕಸದ ಸಮಸ್ಯೆ ನನ್ನ ಹತ್ರ ಇದೆ, ಆದ್ರೆ ಕಸಕ್ಕೆ ಇವ್ರನ್ನ ರೀಯೂಸಬಲ್ ಅವ್ರು ಬರ್ಲೇ ಇಲ್ಲ ಅಂತ ಹೇಳಿದ್ರು. ವಿಚಾರ ಅದಲ್ಲ ಸರ್. ರೀಯೂಸಬಲ್ಗೆ ನೀವು ವ್ಯಾಲ್ಯೂ ಕ್ರಿಯೇಟ್ ಮಾಡ್ಬೇಕಾಗಿರೋದು ಅಟ್ ಸೋರ್ಸ್, ಅಂದ್ರೆ ಅಟ್ ಹೋಮ್. ಫಾರ್ ಎಕ್ಸಾಂಪಲ್ ಒಂದು ಪ್ಲಾಸ್ಟಿಕ್, ಈಗ ನನಗೆ ಗೊತ್ತಿಲ್ಲ, ನೀವು ಹೇಮಕುಮಾರ್ ಅವರೇ, ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ಏನೇನ್ ಇರ್ತಿತ್ತ ಕಸ ಅಂತ ಏನೇನ್ ನಮ್ಮ ಇವ್ರುಗಳು ಬಿಸಾಕ್ತಿದ್ರಿ ಹಿರಿಯರು, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಿದ್ವಿ. ಇದ್ ಬೇಡ ಬಿಸಾಕು ಅಂತ ಅಂದ್ಬಿಟ್ಟು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಪಾಪನ್ ಬರೋನು. ಅವನೇನ್ ಮಾಡೋನು, ಈಗ ಏನನ್ನ ನಾವು ಚಿಕ್ಕಿ ಅಂತೀವಿ ಬರ್ಫಿ, ಅದನ್ನ ತೆಗೆದುಕೊಂಡು ಕೊಡೋನು, ಆಯ್ತಾ.
ಅವನಿಗೆ ತಗೊಂಡೋಗಿ ನಾವು ಕೊಡ್ತೀವಿ. ಅಂದ್ರೆ ಏನಂದ್ರೆ ಅದಕ್ಕೂ ಒಂದು ವ್ಯಾಲ್ಯೂ ಇದೆ ಆಯ್ತಾ. ಈಗ ಈ ರೀತಿ ಆಗ್ತಾ ಇತ್ತು, ನಮ್ಮ ಅಗ್ರಿಕಲ್ಚರ್ ಸಸ್ಟೈನಬಲ್ ಆಗಿತ್ತು, ನಮ್ಮ ವ್ಯವಸ್ಥೆ ಸಸ್ಟೈನಬಲ್ ಆಗಿತ್ತು. ಇವತ್ತೇನ್ ಮಾಡಿದೀವಿ, ಅದಕ್ಕೆ ವ್ಯಾಲ್ಯೂಯೇಷನ್ ಕಟ್ಟದೆ ಸರ್ಕಾರ ಇವತ್ತು ಆಲೋಚನೆ ಮಾಡ್ಬೇಕಾದ್ರು, GB ಆಲೋಚನೆ ಮಾಡ್ಬೇಕಾದ್ರು ಈ ಲೈನ್ಸ್ ಅಲ್ಲಿ ನೀವು ಸರ್ ಇನ್ನೊಂದು ಚಿಕ್ಕ ಕ್ವಶನ್ ಕ್ವಿಕ್ ಆಗಿ ಆನ್ಸರ್ ಮಾಡಬೇಡಿ. ಈಗ ಕಸಮುಕ್ತ ಬೆಂಗಳೂರು ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನು ಇಲ್ಲ ಸರ್, ಎಕ್ಸ್ಪರ್ಟ್ಸ್ ನ ಕರೀರಿ ಸರ್, ಕೂತ್ಕೊಳ್ಳಿ. ರೀಸೈಕಲ್, ರೀಯೂಸಬಲ್, ವೇಸ್ಟ್, ಮೆಡಿಕಲ್ ವೇಸ್ಟ್ ಅಂಡ್ ಕಾಂಪೋಸಿಟ್ ವೇಸ್ಟ್. ಕಾಂಪೋಸಿಟ್ ವೇಸ್ಟ್ ಶುಡ್ ಬಿ ಲೋಕಲೈಸ್ಡ್, ರೀಸೈಕಲ್ ಅಂಡ್ ರೀಯೂಸಬಲ್ ವೇಸ್ಟ್ ಶುಡ್ ಬಿ ವಿತ್ ದ ವೆಂಡರ್ ಅಂಡ್ ವೇಸ್ಟ್ ಆಲ್ಸೋ ಶುಡ್ ಬಿ ವಿತ್ ದ ವೆಂಡರ್. ಸರಿ, ಇನ್ನೊಂದು ಪ್ರಶ್ನೆ, ಸರ್ಕಾರ ಕಷ್ಟದಲ್ಲಿ ನಡೀತಿದೆಯಾ ಅಶೋಕ್ ಸರ್? ಇಲ್ಲ, ಸಂಪರ್ಕ ಸಾಧ್ಯ. ಎಸ್ ಸರ್, ನಾಗರತ್ನ ಮೇಡಮ್, ನೀವು ಹೇಳಿದ್ರಿ ದುಡ್ಡಿನೇನು ಸಮಸ್ಯೆ ಇಲ್ಲ, GB ಇರುವಂಥ ಎಲ್ಲ ದುಡ್ಡಿದೆ, ಯಾವುದು ಸಮಸ್ಯೆ ಇಲ್ಲ ಅಂತೇಳಿ. ಹಾಗಾದ್ರೆ ಅವ್ರ ಪ್ಲಾನ್ ಇರೋದು ಒಂಥರ ಸ್ವಚ್ಛ ಮುಕ್ತ ಮಾಡಬೇಕು ಅಂತೇಳಿ, ಗಾರ್ಬೇಜ್ ಸಿಟಿ ಹೆಸರೇನಿದೆಯಲ್ಲ ಅದನ್ನು ಬದಲಾವಣೆ ಮಾಡಬೇಕು ನಾವು ಅನ್ನುವಂಥ ನಿರ್ಧಾರನೂ ಇರಬಹುದಲ್ಲ, ಅದನ್ನು ಸ್ವಾಗತ ಮಾಡಬಹುದಲ್ಲ ಜನರು? ಏನು ಹೇಳ್ತೀರಿ ಅದಕ್ಕೆ? ಅವರು ಮಾತಾಡಿದ್ರಲ್ಲ, ಅದನ್ನು ತಗೋಬೋದಾ? ತಗೊಳ್ಳಿ. ಹಾಂ, ಈಗ ಅವರು ಹೇಳ್ತಾ ಇದ್ರು, ಅವರು ವಕ್ತಾರರು ಹೇಳ್ತಾ ಇದ್ರು, ಹಳೆ ಕಾಲದಲ್ಲಿ ನಮ್ಮ 20 ವರ್ಷದ ಹಿಂದೆ ಯಾವ ರೀತಿ ಅದನ್ನು ಮನೆಯಲ್ಲೇ ನಾವು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಂಡು ಅದರಿಂದ ಒಂದಷ್ಟು ದುಡ್ಡು ಬರ್ತಾ ಇತ್ತು ಅಂತ ಹೇಳಿ. ಬಟ್ ಇವತ್ತಿನ ಈ ಬ್ಯುಸಿ ಶೆಡ್ಯೂಲ್ ಏನಿದೆ, ಇವತ್ತು ಪ್ರತಿಯೊಬ್ಬ ಯುವತಿಯರಾಗಲಿ ಎಲ್ಲರೂ ಸಹ ಒಂದು IT-BT ಕಂಪನಿಗಳಿಗೆ ಹೋಗೋರು ಜಾಸ್ತಿ ಇದ್ದಾರೆ. ಸೊ ಯಾವುದೋ ಒಂದು ಆನ್ಲೈನ್ ಮೂಲಕ ಫುಡ್ಡನ್ನು ತಗೊಂಡು ಊಟ ಮಾಡಿ ಜೀವನ ನಡೆಸುವಂಥ ವ್ಯವಸ್ಥೆನೇ ಸರ್ಕಾರನೇ ತಂದುಬಿಟ್ಟಿದೆ. ನಮ್ಮ ಮೇಲೆ ಆ ವ್ಯವಸ್ಥೆನ ಏರ್ಬಿಟ್ಟಿದೆ. ಇವತ್ತಿನ ಖಾಸಗೀಕರಣ ಏನಾಗಿದೆ, ಇವತ್ತು ಆ ಖಾಸಗೀಕರಣದಿಂದನೇ ಇಡೀ ವ್ಯವಸ್ಥೆ ಬದಲಾವಣೆ ಆಗಿರೋವಂಥದ್ದು. ಹಾಗಿದ್ದಾಗ ಅದನ್ನು ಜನರ ಮೇಲೆ ಏರೋ ಅಂಥದ್ದು GBAದು ಭಾಳ ತಪ್ಪಿದೆ. GBAನಲ್ಲಿ ಬೇಕಾದಷ್ಟು ದುಡ್ಡಿದೆ, ಅದನ್ನು ಉಪಯೋಗಿಸ್ಕೊಂಡು ಕಸ ವಿಲೇವಾರಿಯಿಂದ ಭಾಳಷ್ಟು ಕೋಟ್ಯಾಂತರ ರೂಪಾಯಿ ಲಾಭ ಇದೆ. ಆ ಲಾಭದಿಂದನೇ ಇವತ್ತು ಎಷ್ಟೋ ಜನ ಟೆಂಡರ್ಗಳು ತಗೊಂಡು ಅದನ್ನು ಲಾಭ ಮಾಡ್ಕೊಳ್ತಾ ಇರೋರು ಭಾಳಷ್ಟು ಜನ ಇದ್ದಾರೆ. ಹಂಗಾಗಿ ಸರ್ಕಾರ ಇದ್ರ ಮೇಲೆ ಸಾರ್ವಜನಿಕರ ಮೇಲೆ ಒತ್ತಡ ಹೇರೋದು ತಪ್ಪು. ಏನು ಆ ಕೆಲಸ ಮಾಡ್ತಿದಾರಲ್ಲ ಅವರಿಗೆ ಸರಿಯಾದಂಥ ವ್ಯವಸ್ಥೆ ಕೊಡಲಿ ಅವರು, ಅವಾಗ ಕೆಲಸ ನೀಟಾಗತ್ತೆ. ಏನೋ ಪೌರ ಕಾರ್ಮಿಕರಾಗ್ಬೋದು, ಈಗ ಗುತ್ತಿಗೆ ಕಾರ್ಮಿಕರಾಗ್ಬೋದು, ಅವರು ಏನು ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ 6 ತಿಂಗಳು ಆದರೂ 7 ತಿಂಗಳು ಆದ್ರೂ ಅವ್ರಿಗೆ ಸಂಬಳಗಳಿಲ್ಲ. ಇವತ್ತಿಗೂ ಅವ್ರ ಜೀವನಗಳು ಕಷ್ಟದಲ್ಲಿ ನಡೀತಾ ಇದೆ. ಅಂಥವರಿಗೆ ಗುತ್ತಿಗೆ ಕಾರ್ಮಿಕರನ್ನ ಅವ್ರನ್ನ ಪರ್ಮನೆಂಟ್ ಕಾರ್ಮಿಕರಾಗಿ ತಗೊಳ್ಳಿ. ಅವರಿಗೆ ಸಫಿಷಿಯೆಂಟ್ ಆದಂಥ ಅವ್ರಿಗೆ ಏನೇನು ಸಿಗಬೇಕಾಗಿದೆ ಸೌಲಭ್ಯಗಳು ಕೊಟ್ಟರೆ ಈ ಕಸದ ತೊಂದರೆ ಯಾವುದೂ ಇರಲ್ಲ. ನೀಟಾಗಿ ಅದನ್ನು ಮಾಡೋ ಅಂಥವ್ರು ಭಾಳಷ್ಟು ಜನ ಇದ್ದಾರೆ. ಕಸದಿಂದ ಕೋಟ್ಯಾಂತರ ರೂಪಾಯಿ ಲಾಭ ಪಡ್ಕೊಳ್ತಾ ಇರೋ ಅಂಥವ್ರು ಇದ್ದಾರೆ. ಅದರಲ್ಲಿ ಸರ್ಕಾರನೂ ಸಹ ಶಾಮೀಲಾಗಿದೆ, ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ. ಅದರಿಂದ ಅವರು ದುಡ್ಡನ್ನು ಸಹ ಸಂಪಾದನೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ಟೆಂಡರ್ ತಗೊಳ್ಳೋರ ಹತ್ರನೂ ಕೋಟ್ಯಾಂತರ ರೂಪಾಯಿ ಲಂಚ ತಗೊಳ್ಳೋ ಅಂಥ ಅಧಿಕಾರಿಗಳಿದ್ದಾರೆ. ಸಾಕ್ಷ್ಯ ಸಮೇತವಾಗಿ ನಮ್ಮ ಹತ್ರ ಇದೆ. ಹಾಗಾಗಿ ಇದರಿಂದ ಸಾರ್ವಜನಿಕರ ಮೇಲೆ ಒತ್ತಡ ಹೇರ್ತಾ ಇರೋದು ಭಾಳ ತಪ್ಪು ಸರ್. ನಿಮ್ಮ ಅಭಿಪ್ರಾಯ ಅಂದ್ರೆ ನಿಮ್ಮ ಆಗ್ರಹ ಇರೋದು ಬೇಡವೇ ಬೇಡ ಅಂತ? ಬೇಡವೇ ಬೇಡ. ಏನು ಮಾಡಬೇಕು? ಇವಾಗ ಏನು ನಡೀತಾ ಇದೆ ಅದೇ ರೀತಿ ನಡ್ಕೊಂಡು ಹೋಗ್ಬೋದಿತ್ತು. ಅದನ್ನ ಕಂದಾಯದ ಮೇಲೆ ಏರೋ ಅಂಥದ್ದು ಇದೆಯಲ್ಲ, ಅಪಾರ್ಟ್ಮೆಂಟ್ಗಳ ಹೊರತುಪಡಿಸಿ ಎಲ್ಲ ಕಡೆನೂ ಕಸದ ಒಂದು ತೊಂದರೆ ಇದ್ದೇ ಇದೆ. ಅದಕ್ಕೆ ನೀವು ಏನು ಪರ್ಮನೆಂಟ್ ಸ್ಟಾಫನ್ನು ಹೆಚ್ಚು ಮಾಡಿಕೊಂಡು ಈ ಕಸದ ವಿಲೇವಾರಿಯನ್ನು ನೀಟಾಗಿ ಮಾಡಿ ಸ್ವಚ್ಛ ಭಾರತ ಅನ್ನೋ ಒಂದು ಕಾನ್ಸೆಪ್ಟನ್ನು ತಂದರು. ಅದರಿಂದ ಒಂದಷ್ಟು ಕಡೆ ಈಗಾಗಲೇ ನಿವಾರಣೆ ಆಗ್ತಾ ಬರ್ತಾ ಇದೆ. ಅದೇ ರೀತಿ ನಡ್ಕೊಂಡು ಹೋಗ್ಬೋದಲ್ಲ. ಮತ್ತೆ ಯಾಕೆ ಸಾರ್ವಜನಿಕರ ಮೇಲೆ ಒತ್ತಡವನ್ನು ಹೇರಬೇಕು? ಅಂದರೆ ಸಾರ್ವಜನಿಕರಿಂದ ನಿಮ್ಗೇನು ದುಡ್ಡು ಬರ್ತಾ ಇಲ್ವಾ? ಸರ್ಕಾರಕ್ಕೆ ಬೇಕಾದಷ್ಟು ಲಾಭ ಬರ್ತಾ ಇದೆ. BBMPಯಲ್ಲಿ ದುಡ್ಡು ಇಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ ಸರ್. ಅಂದ್ರೆ ಆದಾಯದ ಮೂಲಗಳು ಬೇರೆ ಬೇರೆ ಇರ್ತವೆ, ನೇರವಾಗಿ ಜನರ ಮೇಲೆ ಹಾಕಕ್ಕೆ ಹೋಗಬೇಡಿ ಅನ್ನೋದು ನಮ್ಮ ಉದ್ದೇಶ. ರಮೇಶ್ ಸರ್, ಈಗ ಈ ಒಂದು ರೂಲ್ಸ್ ಅಥವಾ ಕಾಲಮ್ ಏನಿದೆಯಲ್ಲ, ಜನರ ಅಂದರೆ ಸಾರ್ವಜನಿಕರ ಅಭಿಪ್ರಾಯ ಇಲ್ಲದೆ ಇದನ್ನು ಹಾಕಿರುವಂಥದ್ದು, ಹೇಗೆ ಮಾಹಿತಿ ಇಲ್ಲದೆ ಇರೋದು? ಹೌದು, ನನಗೆ ಗೊತ್ತಿರೋ ಪ್ರಕಾರ GBA ಆಗಲಿ ಅಥವಾ BSWML ಆಗಲಿ ಯಾವುದೇ ಕನ್ಸಲ್ಟೇಷನ್ ಮಾಡಿಲ್ಲ. ಅವರು ಇದನ್ನೊಂದು ಸಿಸ್ಟಮನ್ನು ತಂದುಬಿಟ್ಟಿದ್ದಾರೆ. ಯಾರಿಗೂ ಗೊತ್ತಿಲ್ಲ. ನಾವು ನೋಡಿದ ತಕ್ಷಣ ನಮಗೆ ಅಲ್ಲಿ ಪ್ರಾಪರ್ಟಿ ಪೇಮೆಂಟ್ ಮಾಡಿದವಾಗಲೇ ನಮಗೆ ಗೊತ್ತಾಗಿರೋದು ಏನು ಅಂದರೆ ಈ ಥರ ಕಸ ವಿಲೇವಾರಿಯನ್ನು ಇದಕ್ಕೆ ಲಿಂಕ್ ಮಾಡಿದ್ದಾರೆ ಅಂತ.
ಸೊ ಆಮೇಲಿಂದ ನಾವು ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ, ಅಂದರೆ ನಮ್ಮ ಅಪಾರ್ಟ್ಮೆಂಟ್ ಫೆಡರೇಷನ್ ಥ್ರೂ ಕಾಂಟ್ಯಾಕ್ಟ್ ಮಾಡಿದಾಗಲೂ ನಮಗೆ ಈ ಥರ ಸರಿಯಾಗಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಅದು ಏನಾಗಿದೆ ಅಂದರೆ ಮೊದಲು BBMPನೇ ಇದನ್ನೆಲ್ಲ ಹ್ಯಾಂಡ್ಲ್ ಮಾಡ್ತಾ ಇತ್ತು. ಲಾಸ್ಟ್ ಇಯರು ಇವರು BSWML ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡಿಕೊಂಡ್ರು. ಅದು BBMPಯಿಂದ ಕಸ ವಿಲೇವಾರಿ ತೆಗೆದು BSWMLಗೆ ಅದನ್ನು ಕೊಟ್ಟಿದ್ದಾರೆ. ಯಾವುದನ್ನು ಕಸ ವಿಲೇವಾರಿ ಕೆಲಸ ಅವರಿಗೆ. ಅದು ಏನಾಗಿದೆ ಅಂದರೆ ಅವರು ಕಂಪನಿ ಥರ, ಅದು ಒಂದು ಪ್ರೈವೇಟ್ ಕಂಪನಿ ಇದ್ದ ಹಾಗೆ. ಅವರು ಸೆಲ್ಫ್ ಸಸ್ಟೈನಬಲ್ ಆಗಬೇಕು ಅನ್ನೋದು ಗೌರ್ಮೆಂಟ್ನ ಆಶಯ. ನಮ್ಮ ಕೈಯಿಂದ ಕಾಸು ಹೋಗಬಾರ್ದು, ಗೌರ್ಮೆಂಟಿಂದ ಕೊಡಬಾರ್ದು. BSWML ಇವರಿಗೆ ಕಲೆಕ್ಟ್ ಮಾಡಿ ಯಾರ್ಯಾರ್ದು ಪ್ರೊಸೆಸ್ ಮಾಡ್ತೀರಾ ಅವ್ರದ್ದನ್ನೆಲ್ಲ ನೀವು ಆ ದುಡ್ಡಿನಲ್ಲಿ ನೀವು ಮ್ಯಾನೇಜ್ ಮಾಡಬೇಕು, ಅದನ್ನು ಮಾಡಿದ್ದಾರೆ. ಸೊ ಲಾಸ್ಟ್ ಇಯರ್ ಅಷ್ಟೇ ಸ್ಟಾರ್ಟ್ ಆಗಿರೋದು. ಇಷ್ಟು ಬೇಗ ಅದು ಎನಿವೇ ಅದು ಪ್ರಾಫಿಟ್ನಲ್ಲಿ ಬರೋ ಚಾನ್ಸಸ್ಗಳು ಇಲ್ಲ. ಈಗ ಕಸ ವಿಲೇವಾರಿ ಒಂದು ಪ್ರಾಫಿಟ್ ಮಾಡುವಂಥ ಒಂದು ಕೆಲಸನ, ಅಥವಾ ಮೊದಲಿನ ಥರನೇ GBA ಒಂದು ಅದರದ್ದೇ ಒಂದು ಪಾರ್ಟ್ ಮಾಡಿ BBMP ಮಾಡಿದ ಥರ ಅವರೇ ಒಂದು ಮ್ಯಾನೇಜ್ ಮಾಡ್ಬೋದಿತ್ತ ಅಂತ ಒಂದು ವಿಚಾರನೂ ಬರುತ್ತೆ. ಈಗ ನಾನು ಅಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತೀನಿ, ಮತ್ತು ಅದನ್ನೇ ಕಂಪೇರ್ ಮಾಡ್ತೀನಿ ನಿಮಗೆ ಇಂಡಿವಿಜುವಲ್ ಹೌಸು. ಈಗ ಅಪಾರ್ಟ್ಮೆಂಟ್ ಅಷ್ಟು ಕ್ಲೀನಾಗಿ ಇಟ್ಟು ನಿಮಗೆ ಸಪ್ರೇಟಾಗಿ ಮಾಡಿಕೊಂಡುವಂಥದ್ದು ಬಹುಶಃ ನಿಮಗೆ ಯಾವ ಮನೆಗಳಲ್ಲೂ ಮಾಡಿಕೊಡೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಎಷ್ಟು ಪಕ್ಕಾ ಒಂದು ಸಿಸ್ಟಮ್ ಇದೆ. ನಾವು ಒಂದು 10 ವರ್ಷದ ಹಿಂದೆಯೇ ಅದನ್ನು ನೀವು ನೋಡಿದರೆ ನಮ್ಮಲ್ಲೆಲ್ಲ ಲಿಫ್ಟ್ ಹತ್ರ ಇದಕ್ಕೆ ಎಲ್ಲ ಒಂದು ಚಾರ್ಟನ್ನು ಹಾಕಿದ್ದೀವಿ. ನೀವು ಯಾವ್ದು ಕಸ ಹೋಗಬೇಕು. ಆಮೇಲೆ ಪ್ರತಿಯೊಂದು ಮನೆಗೂ ಒಂದು ಚಾರ್ಟನ್ನು ಕೊಟ್ಟಿದ್ದೀವಿ ನಾವು. ನೀವು ಇದೇ ಥರ ಅದನ್ನೆಲ್ಲ ಬೈಫರ್ಕೆಟ್ ಮಾಡಬೇಕು. ಬೇರೆ ಬೇರೆ ಕವರ್ಗಳು ಕೊಟ್ಟಿದ್ದೀವಿ, ಬೇರೆ ಬೇರೆ ಬಾಕ್ಸ್ ಕೊಟ್ಟಿದ್ದೀವಿ, ಬೇರೆ ಬೇರೆ ಬಕೆಟ್ಗಳು ಕೊಟ್ಟಿದ್ದೀವಿ. ಅವರು ಅದನ್ನಲ್ಲೇ ಹಾಕಬೇಕು ಅಂತ. ಅದೇ ಥರ ಕಸನೂ ತೊಗೊಂಡು ಹೋಗ್ತಾರೆ ಅವರು. ಬೇರೆ ಗಾಡಿನೇ ಬರುತ್ತೆ. ಹಸಿ ಕಸಕ್ಕೆ ಬೇರೆ ಬರುತ್ತೆ, ಒಣ ಕಸಕ್ಕೆ ಬೇರೆ ಬರುತ್ತೆ, ಹಜಾರ್ಡಸ್ ಗೂಡ್ಸಿಗೆ ಬೇರೆ ಬರುತ್ತೆ. ಅದೇ ಥರ ತೊಗೊಂಡು ಹೋಗ್ತಾರೆ. ನಮ್ಮ ಅಪಾರ್ಟ್ಮೆಂಟಿಗೆ ಈ ಥರ ನೀವು ಇದು ಲಿಂಕ್ ಮಾಡಿ ನಮಗೆ ಯಾಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದೀರಾ? ನಮ್ಮನ್ನು ಯಾಕೆ ನೀವು ಇಂಡಿವಿಜುವಲ್ ಹೌಸ್ ಥರನೇ ಯಾಕೆ ಟ್ರೀಟ್ ಮಾಡಲ್ಲ? ಈಗ ನೀವು ಒಂದೇ ಮನೆ ಆದರೆ ನಿಮಗೆ ಇದೆಲ್ಲ ತಾಪತ್ರಯವೇ ಇಲ್ಲ. ಯಾರೋ ಬರ್ತಾರೆ, ಯಾರೋ ತೊಗೊಂಡೋಗ್ತಾರೆ. ನೀವು ಅವರು ಪ್ರತಿ ವರ್ಷದಲ್ಲಿ ಒಂದು 200-300 ರೂಪಾಯಿನೂ ಕೊಡೋದು ಅವರಿಗೆ. 300 ರೂಪಾಯಿನೂ ಬಂದ್ಬಿಡುತ್ತೆ ಆಟೋಮೆಟಿಕ್. ಅದು ಬಂದ್ಬಿಡುತ್ತೆ. ಅಷ್ಟು ಕೊಟ್ಟರೆ ಅವ್ನ ಕೆಲಸ ಆಗೋಯ್ತು. ಅದೇ ಥರ ನಮ್ಗೆ ಯಾಕೆ ಟ್ರೀಟ್ ಮಾಡಲ್ಲ? ನಾವು ಇಷ್ಟೊಂದು ನಿಮಗೆ ಸಹಕಾರ ಮಾಡ್ತಾ ಇದ್ದೀವಿ, ಇಷ್ಟೊಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ, ಇಷ್ಟೊಂದು ನೀಟಾಗಿ ಅದನ್ನು ಮೇಂಟೈನ್ ಮಾಡ್ತಾ ಇರುವಾಗ ನೀವು ಪ್ರಾಪರ್ಟಿ ಟ್ಯಾಕ್ಸ್ಗೆ ಲಿಂಕ್ ಮಾಡಿ ಯಾಕೆ ಅಪಾರ್ಟ್ಮೆಂಟ್ ಓನರ್ಸ್ಗೆ ಈ ಥರ ತುಂಬ ಗೋಳ್ ತಗೊಳ್ತಾ ಇದ್ದೀರಾ ಅಂತ ನಾವು ಕೇಳ್ತಾ ಇರೋದು ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ನಿಮಗೆ ಬೀಳ್ಕೊಡುವಂಥ ಸಮಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ರವೀಂದ್ರನಾಥ್ ಸರ್, ನಾನು ನಿಮ್ಮ ಹತ್ರ ಬರ್ತೀನಿ. ಈಗ ಈ ರೀತಿ ನಿರ್ಧಾರಗಳು ಇದೆಯಲ್ಲ, ಟ್ಯಾಕ್ಸ್ ಪೇ ಮಾಡಬೇಕು ಅಂಥೇಳಿ, ಈಗ ಒಂದು ವೇಳೆ ಈಗ ಎಲ್ರಿಗೂ ಅಂತೂ ಕನ್ಫ್ಯೂಷನ್ ಇದೆ, ಹೇಗೆ ಕಟ್ಟಬೇಕು ಏನು ಅನ್ನೋದು. ಈಗ ಕಟ್ಟಿಲ್ಲ ಅಂತ ಅಂದ್ಕೊಳ್ಳಿ, ಭಾಳಷ್ಟು ಜನ ಕನ್ಫ್ಯೂಷನ್ ಇದೆ, ತಗೊಳ್ತಾ ಇಲ್ಲ ಅದು. ಸರಿ. ಸೊ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಲ್ಲ, ಈಗ ದಂಡ ಏನಾದರೂ ಹಾಕಿದ್ರೆ ಏನು ಮಾಡ್ತಾರೆ ನಿವಾಸಿಗಳು? ಇವೆಲ್ಲ ಹೇಳಬಾರ್ದು ಓಪನ್ ಆಗಿ, ಆದರೆ ಹೇಳಬೇಕಾಗತ್ತೆ. ಸೊ ಯಾವಾಗ ನಾವು ಪೆನಾಲ್ಟಿ ಈ ಥರ ಮಾಡಿದಾಗ ಇದು ತಪ್ಪು ಅಂತ ಎಲ್ಲ ಪಬ್ಲಿಕ್ ಆಗಲಿ ಅದು ಬೇರೆಯವರೆಲ್ಲ ಹೇಳಿದಾಗ ಅದ್ರ ಬಗ್ಗೆ ಕೂಲಂಕುಷವಾಗಿ ಅವರು ನಿರ್ಧಾರ ತಗೋಬೇಕು, ವಿಚಾರ ಮಾಡಿಬಿಟ್ಟು ಯಾಕಾಗಿದೆ, ಯಾಕೆ ಜನ ಬೇಡ ಅಂತ ಇದ್ದಾರೆ, ರೂಟ್ ಕಾಸ್ ಅನಾಲಿಸಿಸ್ ಹೋಗಬೇಕು. ಅದು ಯಾರೂ ಮಾಡ್ತಾ ಇಲ್ಲ. ದಟ್ ಈಸ್ ದ ಮೇನ್ ಪ್ರಾಬ್ಲಮ್ ಆಫ್ ಅವರ್ ಗೌರ್ಮೆಂಟ್. ವಿ ಶುಡ್ ಗೋ ಇನ್ ಟು ವಾಟ್ ಈಸ್ ದ ರೂಟ್ ಕಾಸ್ ಅನಾಲಿಸಿಸ್ ಮಾಡಿದಾಗ ಯು ವಿಲ್ ಗೆಟ್ ಎ ವೆರಿ ಗುಡ್ ರಿಸಲ್ಟ್ಸ್. ಇದು ನನ್ನ ಸುಮಾರು 40 years ಎಕ್ಸ್ಪೀರಿಯನ್ಸ್ದಲ್ಲಿ ಬಂದಿರತಕ್ಕಂಥ ಅನುಭವದಿಂದ ಹೇಳ್ತಾ ಇದ್ದೀನಿ. ಅದು ಸರಿಯಾಗಿ ಮಾಡ್ತಾ ಇದ್ದಾರೆ, ಅದು ಸರಿ ಮಾಡ್ತಾ ಇಲ್ಲ. ಏನಾಗುತ್ತೆ, ಈಗ ಟ್ಯಾಕ್ಸ್ ನೀವು ಇದು ಮಾಡದೆ ಹೊರತು ನಾವು ಟ್ಯಾಕ್ಸ್ ಕಟ್ಟೋದೇ ಇಲ್ಲ ನಾವು ಅಂತ ಅವ್ರೇನಾದ್ರು ಡಿಕ್ಲೇರ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಡಿಕ್ಲೇರ್ ಮಾಡಿದಾಗ ಏನು ಮಾಡ್ತಾರೆ, ಜನ ರೋಡಿಗೆ ಬರ್ತಾರೆ. ಈಗ ಜಗತ್ತಿನಲ್ಲಿ ಅಥವಾ ಜಗತ್ತು ಬೇಡ, ನಮ್ಮ ಇಂಡಿಯಾದಲ್ಲಿ ನಡೀತಾನೆ ಇದೆ. ಎಲ್ಲಿ ಅನ್ಯಾಯ ಆಗ್ತಾಯಿದೆ, ಅನ್ಯಾಯ ಅವರು ಹೇಳ್ತಾರೆ, ಅಪ್ರೋಚ್ ಮಾಡ್ತಾರೆ, ಅದು ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ, ಜಿನೇನಾಗಿ ಆಗಲಿಲ್ಲ ಅಂದರೆ ಕೊನೆಗೆ ರೋಡ್ನಲ್ಲಿ ಬರ್ತಾರೆ, ಸ್ಟ್ರೈಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಘೇರಾವ್ ಮಾಡ್ತಾರೆ. ಇವೆಲ್ಲ ಮಾಡಲಿಕ್ಕೆ ಅವರಾಗೆ ಆಸ್ಪದ ಮಾಡಿಕೊಟ್ಟಂಗೆ ಆಗುತ್ತೆ ಆ್ಯಕ್ಚುಲಿ. ಸೊ ಅದು ಮಾಡಬಾರ್ದು.
ಸೊ ಈಗ ಒಂದು ಹೇಳ್ತೀನಿ, ಈಗ ಅಪಾರ್ಟ್ಮೆಂಟ್ ಹೇಳಿದರು, ಸುಮಾರು ಅವರು ಇರ್ತಕ್ಕಂಥದ್ದು 100 ಮನೆ ಅಥವಾ 200 ಮನೆ ಇರ್ಬೋದು. ದೊಡ್ಡ ಅಪಾರ್ಟ್ಮೆಂಟೆಲ್ಲ ಆ ಸಿಸ್ಟಮ್ಸ್ ಎಲ್ಲ ಇರುತ್ತೆ, ಸಪ್ರೇಟಾಗಿ ಅವರೇ ಬ್ಯಾಗ್ ಕೊಡೋದು ಅಥವಾ ಕಸದ ಡಬ್ಬಿ ಕೊಡೋದು. ಆದರೆ ನಮ್ಮದು ಇರೋದು, ಫಾರ್ ಎಕ್ಸಾಂಪಲ್ ನಮ್ಮದು ಒಂದು 32 ಅಪಾರ್ಟ್ಮೆಂಟ್ದು ನಮ್ಮದು ಲೇಔಟ್ ಇದೆ. ಸೊ ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮದೇ ಆದ ಹಸಿ ಕಸದ ಇದು ಬಾಕ್ಸ್ ಬೇರೆ, ಒಣ ಕಸದೆಲ್ಲ ನಾವು ಕಲೆಕ್ಟ್ ಮಾಡಿಬಿಟ್ಟು ಗಾಡಿಗಳು ಬಂದಾಗ ನಾವೇ ಹೋಗಿ ಹಾಕ್ತೀವಿ ಆ್ಯಕ್ಚುಲಿ. ಸೊ ಇಲ್ಲಿ ಏನಾದರೂ ಮಿಕ್ಸ್ ಆದರೆ ಏನಾಗುತ್ತೆ, ಆ ಗಾಡಿ ತೊಗೊಳ್ಳೋರು ಜೋರು ಮಾಡ್ತಾರೆ, ಏನು ಸರ್ ನೀವೆಲ್ಲ ಎಜುಕೇಟೆಡ್, ನಿಮಗೆ ತಿಳಿದಿಲ್ಲ. ಸೊ ಇದು 1 ಸರ್ತಿ 2 ಸರ್ತಿ ಅನ್ಸ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಹಗಲೆಲ್ಲ ಅಂದಾಗ ಏನಾಗುತ್ತೆ, ಅವ್ರು ಏನಾದರೂ ಮಿಸ್ಟೇಕ್ ಮಾಡಿ ಸರಿ ಮಾಡ್ತಾಯಿಲ್ಲ ಅಂದ್ರಾಗ ಅವ್ರಿಗೆ ಅವೇರ್ನೆಸ್ ಬಂದು ನೆಕ್ಸ್ಟ್ ಇವ್ರ ಕಡೆಯಿಂದ ಯಾಕೆ ಹೇಳಿಸ್ಕೋಬೇಕಂತೇಳಿ ಇವರೇ ಕರೆಕ್ಟ್ ಮಾಡಿಬಿಟ್ಟು ಕರೆಕ್ಟಾಗಿ ಸ್ಯಾಗ್ರೇಟ್ ಮಾಡಿ ಕೊಡ್ತಾರೆ. ಸೊ ಇದು ಬರೀ ಅಪಾರ್ಟ್ಮೆಂಟ್ನವರಿಗೆ ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಗೊತ್ತಾಗ್ತಾ ಇಲ್ಲ. ಇಂಡಿವಿಜುವಲ್ ಮನೆ, ಈಗ ಫಾರ್ ಎಕ್ಸಾಂಪಲ್ ಹೋದಾಗ ಅವ್ರ ಹತ್ರ ಬಕೆಟ್ ಇರೋದಿಲ್ಲ, ಅವ್ರು ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿರೋದು ಪ್ಲಾಸ್ಟಿಕ್ ಚೀಲನೇ ಹಾಕ್ತಾರೆ. ಸೊ ಪ್ಲಾಸ್ಟಿಕ್ ಚೀಲ ಹಾಕಿದಾಗ ಪಾಪ ಅವ್ರು ತಿರ್ಗಾ ಪುನಃ ಅವರು ಅದನ್ನು ಕ್ಲೀನ್ ಮಾಡಿಬಿಟ್ಟು ಅವ್ರು ಸ್ಯಾಗ್ರಿಗೇಟ್ ಮಾಡ್ತಾರೆ. ಸೊ ಇಲ್ಲಿ ಅಪಾರ್ಟ್ಮೆಂಟ್ ಜನಗಳು ಕೊಟ್ಟಷ್ಟು ಕೋಆಪರೇಷನ್ ಬೇರೆಯವ್ರು ಕೊಡಲಿಕ್ಕೆ ಆಗೋದಿಲ್ಲ. ಸೊ ಇದು ಅರ್ಥ ಮಾಡ್ಕೋಬೇಕು. ಸೊ ಇದಕ್ಕೇನು ಆಲ್ಟರ್ನೇಟ್ ಇದೆ ಅದೆಲ್ಲ ಕರೆಕ್ಟಾಗಿ ಕೂಲಂಕುಷವಾಗಿ ಮಾಡಿಬಿಟ್ಟು ಮಾಡಿದರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ. ನಾಗರತ್ನ ಮೇಡಮ್, ಈಗ ಜನರ ಸಹಕಾರ ಇಲ್ಲಿದೆ, ಯಾಕಂದರೆ ಜನ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಬೇಡವೇ ಬೇಡ ಅಂತೇಳಿ. ಸೊ ಹಂಗಾಗಿ ಜನರ ಸಹಕಾರ ಇಲ್ಲದೆ ಈ ಯೋಜನೆಯನ್ನು ಜಾರಿಗೆ ತರೋದು ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ ಅಂತೂ ಅದು ಅಂತೂ ಯಶಸ್ವಿ ಅಂತೂ ಆಗೋದಿಲ್ಲ. ಸೊ ಯಾಕೆ ಹಿಂಗೆ ಮಾಡುತ್ತೆ ಅಂತ ಒತ್ತಡ ಹೇರ್ತಾರಲ್ಲ ಸರ್, ಒತ್ತಡ ಹೇಳ್ತಾರೆ. ಒತ್ತಡ ಜಾಸ್ತಿ ಆದಾಗ ಸಾರ್ವಜನಿಕರು ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಈಗ ಒಳಚರಂಡಿ ನೀರಿಗೂ ಸಹ ಸೇರಿಸಿ ಬಿಲ್ ಕಟ್ಟುವಂಥ ವ್ಯವಸ್ಥೆ ಬಂದ್ಬಿಟ್ಟಿದೆ. ಅದನ್ನು ಈಗಾಗಲೇ ಸೃಷ್ಟಿ ಮಾಡಿದ್ದಾರೆ. ಅದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ನೀರಿನ ಬಿಲ್ಲಿನ ಜೊತೆ ಏನು ಒಳಚರಂಡಿಯಿಂದ ಹೊರಗಡೆ ಹೋಗುವ ನೀರಿಗೂ ಸಹ ನಾವು ಬಿಲ್ಲನ್ನು ಈಗಾಗಲೇ ಕಟ್ತಾ ಇದ್ದೀವಿ. ಆ ರೀತಿ ಸಾರ್ವಜನಿಕರ ಮೇಲೆ ಒತ್ತಡವನ್ನು ಏರಿ ಇವರದು ಏನು ಪಾಲಿಸಿಗಳನ್ನು ಮಾಡಿ ಜನರಿಗೆ ಅನ್ಯಾಯ ಆಗೋಂಥ ಕೆಲಸಗಳನ್ನು ಇವರು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ದುಡಿಯುವಂಥ ಜನರ ಸಂಬಳಗಳಂತೂ ಜಾಸ್ತಿ ಮಾಡ್ತಾ ಇಲ್ಲ ಸರ್ಕಾರ. ಆದರೆ ಸರ್ಕಾರ ಉದ್ಧಾರ ಆಗಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನು ಬೇಕೋ ಅದನ್ನು ಮಾಡ್ತಾ ಇದೆ. ಇದು ಸರ್ಕಾರದ ಹುನ್ನಾರ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಏನು ಮನವಿ ಮಾಡ್ತೀನಿ ಸರ್ಕಾರಕ್ಕೆ ನಾವು ಹೇಳೋದೇನೆಂದರೆ, ಈಗೇನು ನಾವು ವಾಸ ಮಾಡ್ತಾ ಇರತಕ್ಕಂಥ ಮನೆ ಅಥವಾ ಜಾಗಕ್ಕೆ ನಾವೇನು ಕಂದಾಯವನ್ನು ಕಟ್ತಾ ಇದ್ದೀವಿ, ಅದನ್ನು ಬಿಟ್ಟು ನಾವು ಇನ್ನು ಯಾವುದೇ ರೀತಿಯ ಹೆಚ್ಚಿನ ರೀತಿಯ ಕಂದಾಯವನ್ನು ಕಟ್ಟಲಿಕ್ಕೆ ನಮ್ಮ ಸಾರ್ವಜನಿಕರಿಂದ ಸಾಧ್ಯ ಇಲ್ಲ ಅಂಥೇಳಿ ನಾನು ಸಾರ್ವಜನಿಕರ ಪರ ಮಾತಾಡ್ತಾ ಇದ್ದೀನಿ. ವಾಟ್ ನೆಕ್ಸ್ಟ್, ಮುಂದೆ ಏನು ಮಾಡ್ತೀರಿ? ಒಂದು ವೇಳೆ ಈಗ ತಗೊಳ್ಳಲ್ಲ ನಿಮ್ಮ ಮೇಲೆ ಕ್ರಮ? ಹೋರಾಟ ಮಾಡ್ತೀವಿ, ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ, ಮನವಿ ಕೊಡ್ತೀವಿ. ಅದನ್ನು ಅವ್ರು ಒಪ್ಕೊಳ್ಳೇಬೇಕು. ಸರ್, ಎಷ್ಟು ಪರ್ಯಾಯ ವ್ಯವಸ್ಥೆ ಏನು ಮಾಡಬಹುದು? ಈ ರೀತಿ ಗೊಂದಲ ಸೃಷ್ಟಿ ಮಾಡೋದಕ್ಕಿಂತ ಪರ್ಯಾಯ ವ್ಯವಸ್ಥೆ ಏನು ಮಾಡಬಹುದು? ಗುಡ್ ಅಲ್ಲ, ಇವರು ಸಾರ್ವಜನಿಕರ ಅಭಿಪ್ರಾಯವನ್ನು ತಗೊಳ್ಳದೆ ಅಥವಾ ಸಾರ್ವಜನಿಕರ ಸಭೆಗಳಲ್ಲಿ ಉದ್ದೇಶಿಸಿ ಇದ್ರ ಬಗ್ಗೆ ಮಾತಾಡದೆ ಇವರು ಏಕಾಏಕಿ ನಿರ್ಧಾರ ತಗೊಂಡಿರೋದೇ ಅವರಿಗೆ ನಾಲೆಜ್ ಇಲ್ಲ ಅಂತ ಹೇಳ್ತಾ ಇದ್ರಿ. ಅವ್ರು ಏಕಾಏಕಿ ನಿರ್ಧಾರ ತಗೋಬಾರ್ದು, ಅವರು ತೋರಿಸ್ಕೊಟ್ಟಂಗೆ ಆಗ್ತಾ ಇದೆ. ಈಗ GBA ಆದಮೇಲೆ ಅವರು ಸರ್ ಇನ್ನೊಂದು ವಿಚಾರ ಹೇಳಿದ್ರು, ಇನ್ನೊಂದು ಯೂನಿಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅವರಿಗೆ ಯಾವ ರೀತಿ ಲಾಭ ಬೇಕು ಆ ಒಂದು ರೀತಿಯಲ್ಲಿ ಲಾಭವನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಸಾರ್ವಜನಿಕರ ಮೇಲೆ ಒತ್ತಡವನ್ನು ಏರ್ತಾ ಇರೋದಂತೂ ಸತ್ಯ. ಇದು ಈಗಾಗಲೇ ಬೇಕಾದಷ್ಟು ಮಾಡ್ತಿದ್ದಾರೆ. ಈಗ ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಯಾವ ರೋಡ್ ಚೆನ್ನಾಗಿದೆ? ಇಡೀ ಬೆಂಗಳೂರು ನಗರದಲ್ಲಿ ಮಳೆ ಬಂದ್ರೆ ದುಡ್ಡು ತಗೊಂಡು ಜೀವ ಹಿಂಡ್ಬೇಡಿ ಅಂತ ಹೇಳ್ತಾ ಇದ್ರಿ. ಹೌದು, ಇವತ್ತು ಕಸದಿಂದ ಕೋಟ್ಯಾಂತರ ರೂಪಾಯಿ ಹಣ ಮಾಡ್ತಿದೆ ಸರ್ಕಾರ. ಅದನ್ನ ಜನರ ಮೇಲೆ ಹೇರೋದು ಬೇಡ ಅನ್ನೋದು ನನ್ನ ಉದ್ದೇಶ ಸರ್. ಏನು ಹೇಳ್ತೀರಿ ಸರ್ ವಿಕೈ ಕೊನೆಯದಾಗಿ? ಇದು ಸರಿ ಇಲ್ಲ ಮಾಡಿದ್ನಪ್ಪ ಅಂದರೆ ಹಿಂದೆ ತೊಗೊಂಡ್ರೆ ತೊಗೊಳ್ಳಿಲ್ಲ ಅಂದರೆ ಮೇಡಮ್ ಅವ್ರು ಹೇಳ್ದಂಗೆ ಅವ್ರ ಜೊತೆಗೆ ಸ್ಟ್ರೈಕ್ ಮಾಡೋದಾಗಲಿ, ಜನ ಬೀದಿಗಿಳಿತಾರೆ ಅಷ್ಟೇ. ದೇರ್ ಇಸ್ ನೋ ಅದರ್ ಸೊಲ್ಯೂಷನ್. ಅದು ಒಂದೇ ಸೊಲ್ಯೂಷನ್. ಸಪೋಸ್ ಇದಕ್ಕೇನಾದರೂ ಆಲ್ಟ್ರೇಟಿವ್ ಮಾಡಬೇಕಂದ್ರೆ ಆಲ್ಟ್ರೇಟಿವ್ ಸಾಕಷ್ಟು ಇದೆ. ಈಗ ಇಷ್ಟು ದಿನ ಮಾಡಿದ್ದಾರೆ, ಓಕೆ. ಅವ್ರು ಏನು ಮಾಡಬೇಕಾಯ್ತು, ಇವೆಲ್ಲ ಇಂಪ್ಲಿಮೆಂಟ್ ಮಾಡಿದಾಗ ಆಯಾ ಓನರ್ಸ್, ಅಪಾರ್ಟ್ಮೆಂಟ್ ಓನರ್ಸ್ ಯಾರಿದ್ದಾರೆ, ಕಮಿಟಿನವರು, ಅದು ಪ್ರೆಸಿಡೆಂಟ್ ಆಗಲಿ, ಸೆಕ್ರೆಟರಿ, ಈ ಥರ ಸಾವಿರಾರು ಅಪಾರ್ಟ್ಮೆಂಟ್ಸ್ ಇದ್ದಾಗ ಒಬ್ಬೊಬ್ಬರಿಗೆ ಕರಿಬೇಕು. ಕರೆದುಬಿಟ್ಟು ಅಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಈ ಥರ ನಾವು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು?
ಸೊ ಆ ಥರ ಮಾಡಿದಾಗ ಇವ್ರು ಏನು ಸೊಲ್ಯೂಷನ್ಸ್ ದಟ್ ಈಸ್ ಅಗೈನ್ 7 QC2s ಅಂತ ಬರುತ್ತೆ, ಅಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸ್ ಎಲ್ಲ ಬರುತ್ತೆ. ಅಲ್ಲೆಲ್ಲ ಅವ್ರು ಉತ್ತರ ಕೊಟ್ಟಾಗ ವಿ ಕ್ಯಾನ್ ಸೆಲೆಕ್ಟ್ GBI ಕ್ಯಾನ್ ಸೆಲೆಕ್ಟ್ ದ ಬೆಸ್ಟ್. ಇದರಿಂದ ಇನ್ಕಮ್ಮು ಆಗಲಿ ಬೇಡ ಅಂತ ಹೇಳೋದಿಲ್ಲ, ಆದರೆ ಕಿರುಕುಳ ಆಗದಂಗೆ ಏನು ಮಾಡ್ಲಿಕ್ಕೆ ಬೇಕು ಅದು ಮಾಡಿದರೆ ಭಾಳ ಒಳ್ಳೆಯದು ನಿಜವಾಗ್ಲೂ. ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ನೋಡಿದ್ರಲ್ಲ ವೀಕ್ಷಕರು, ಈಗ GBA ಮಾಡಿಕೊಂಡಿರುವಂಥ ಒಂಥರ ಎಡವಟ್ಟು ಅಂತಲೂ ಕೂಡ ಹೇಳ್ಬೋದು. ಇದು ಸರಿಯಾದ ರೀತಿಯಲ್ಲಿ ಪ್ರಾಪರ್ ಪ್ಲಾನ್ ಇಲ್ಲದೆ ಮಾಡಿಕೊಂಡಿರುವಂಥ ನಿಯಮ ಅಂತ ಅನ್ಸುತ್ತೆ. ಈಗ ನಿಮ್ಮ ಉದ್ದೇಶ ಏನೇ ಇರ್ಬೋದು, ಹೇಳ್ಬೋದು ಬೆಂಗಳೂರನ್ನು ಸ್ವಚ್ಛ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ನಿಮ್ಮ ಸ್ಟೇಟ್ಮೆಂಟ್ ಇರ್ಬೋದು. ಬಟ್ ಕೇವಲ ನಿಯಮ ತಂದರೆ ಸ್ವಚ್ಛ ಆಗೋದಿಲ್ಲ, ಸಹಕಾರ ಬೇಕಾಗತ್ತೆ, ನಿಷ್ಠೆ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗತ್ತೆ. ಅದರ ಜೊತೆಗೆ ಜನರ ಸಹಕಾರ ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಈಗ ನಿವಾಸಿಗಳು ಹೇಳ್ತಾ ಇರುವಂಥದ್ದು, ನಿಮ್ಮ ಟ್ಯಾಕ್ಸ್ ಪೇ ಮಾಡುವಂಥ ಸಂದರ್ಭ, ಟ್ಯಾಕ್ಸ್ ಕಟ್ಟುವಂಥ ಸಂದರ್ಭದಲ್ಲಿ ಆ ಕಾಲವನ್ನು ತೆಗೆದುಬಿಡಿ, ಅದನ್ನು ಬೇರೆ ಕಡೆ ಇಡಿ ಅಂತೇಳಿ. ಟ್ಯಾಕ್ಸೇ ಇರಲಿ, ಈ ಒಂದು ವಿಲೇವಾರಿ ವಿಚಾರ ಅಂತ ಬಂದಾಗ ಅಥವಾ ಕಸ ವಿಲೇವಾರಿ ವಿಚಾರವಂತ ಬಂದಾಗ ಅದನ್ನು ಬೇರೆ ರೂಲ್ಸ್ ಮಾಡಿ ಅಥವಾ ಬೇರೆ ಕಡೆಗೆ ಅದನ್ನು ವ್ಯವಸ್ಥೆ ಮಾಡಿಕೊಡಿ. ಇದರಲ್ಲಿ ಸುಮ್ಮನೆ ಗೊಂದಲ ಮಾಡಬೇಡಿ ಅಂತ ಜನಸಾಮಾನ್ಯರು ಹೇಳ್ತಾ ಇರುವಂಥದ್ದು. ನಿಜವಾಗ್ಲೂ ಕೂಡ ಗೊಂದಲ ಇದೆ. ಅದನ್ನು ಪ್ರತಿ ಬೆಳಗ್ಗೆ ಎದ್ದ ತಕ್ಷಣ ಅಪಾರ್ಟ್ಮೆಂಟ್ನ ಮಾಲೀಕರು ಎದ್ದು ಎಷ್ಟು KG ಇದೆ, ಹಸಿ ಯಾವುದು, ಒಣ ಯಾವುದು, ಇದೆಲ್ಲ ಲೆಕ್ಕ ಹಾಕಬೇಕಾಗತ್ತಾ? ಇದೆಲ್ಲ ಆಗದೇ ಇರುವಂಥ ಕೆಲಸ ಮುಂದಿನ ದಿನಮಾನಗಳಲ್ಲಿ ಇದನ್ನು ಸರಿ ಮಾಡುವಂಥ ಕೆಲಸವನ್ನು GBA ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.